BODMAS rule is very important. So we have one organization called Share and Care Foundation ಅಂತೇಳಿ. ಸೊ ಥ್ರೂ ದ್ಯಾಟ್ ಆರ್ಗನೈಜೇಷನ್ ಫ್ರೀ ಬೇಸಿಕ್ ಕ್ಲಾಸಸ್ ಎಲ್ಲ ಕಡೆ ಬಿಡ್ತೀವಿ. ಸೊ ಆ ಬೇಸಿಕ್ ಕ್ಲಾಸಸ್ ಒಳಗೆ ನಡೀತಾವ ಎಲ್ಲ ಫೌಂಡೇಶ್ನಲ್ ಏನೇನು ಕನ್ಫ್ಯೂಷನ್ಸ್ ಮಕ್ಳಿಗೆ ಏನಿದೆ ಐಡಿಯಾಸ್, ಚಿಲ್ಡ್ರನ್ ಸ್ಮಾಲ್ ಚಿಲ್ಡ್ರನ್ ವಾಟ್ ದೇ ಹ್ಯಾವ್ ಪ್ರಾಬ್ಲಮ್ಸ್, ಮೇ ಬಿ 6th 7th 8th ಸ್ಟ್ಯಾಂಡರ್ಡ್ಲಿಂದ ಹಿಡ್ಕೊಂಡು ಪ್ರಾಬ್ಲಮ್ಸ್ ಇದ್ದಾವೆ. ದ್ಯಾಟ್ ಒನ್ ಆಲ್ ಬೇಸಿಕ್ಸ್ ಮ್ಯಾಥಮೆಟಿಕ್ಸ್ನಾಗ, ನೋ ಅದರ್ ಸಬ್ಜೆಕ್ಟ್ಸ್ ಆಲ್ಸೋ ವಿ ವಿಲ್ ಡೂ, ಬಟ್ ಮ್ಯಾಥ್ಸ್ ಈಸ್ ಅ important thing. So we have taken maths as subject where foundational basic things are required. So ಇದು ಎಲ್ಲಿಂದಪ್ಪ 6th 7th ಸ್ಟ್ಯಾಂಡರ್ಡ್ಲಿಂದ ಹಿಡ್ಕೊಂಡು ಬಿ ವರೆಗೆ ನಮಗೆ ಎಫೆಕ್ಟ್ ಆಗುವಂಥ ಕೆಲವೊಂದು ಕಾನ್ಸೆಪ್ಟ್ಸ್. ಸೊ ದ್ಯಾಟ್ ವಿಲ್ ಬಿ ಫ್ರೀ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಹೂ come here, who view through our online, and especially for diploma students. ಯಾಕಂದರೆ ಡಿಪ್ಲೊಮಾ CET ಕೋಚಿಂಗ್ ಕ್ಲಾಸಸ್ ಇರೋದ್ರಿಂದ ಅದಕ್ಕೇನು ಬೇಕಾಗಿತ್ತು ಅಂತ ಸ್ವಲ್ಪ ಹೆಚ್ಚಿಗೆ ನೋಡ್ಕೊತ ಹೋಗ್ತೀವಿ. ಓಕೆ, ಹಾರ್ಡ್ಲಿ ಅರೌಂಡ್ 20-30 ವಿಡಿಯೋಸ್ ಆಗ್ಬೋದು ಮುಂದೋಗಿ ಬೇಸಿಕ್ಸ್ನೇ. ಅವು ಮತ್ತೆ ಮತ್ತೆ ನೋಡ್ಕೊಂಡಿದ್ರೆ ಏನಾಗ್ತೈತಿ, ಸ್ವಲ್ಪ ಯೂಸ್ಫುಲ್ ಆಗ್ತದೆ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಟೀಚ್ ಯು ವೆರಿ ಇಂಪಾರ್ಟೆಂಟ್ ರೂಲ್ ಕಾಲ್ಡ್ BODMAS ರೂಲ್. ಯಾವ್ದು ರೂಲ್ ರೀ? ಯೂಟ್ಯೂಬಲ್ಲಿ here and there you will definitely get this BODMAS BODMAS rule ಅಂತ ಹೇಳಿ. ಸೊ ವೆರಿ ಇಂಪಾರ್ಟೆಂಟ್ ರೂಲ್ ಆ್ಯಕ್ಚುಲಿ ಟು ಸಾಲ್ವ್ ಎನಿ ಕಾಂಪ್ಲಿಕೇಟೆಡ್ ಅರ್ಥಮೆಟಿಕ್ ಪ್ರಾಬ್ಲಮ್ಸ್. ಕಾಂಪಿಟೇಟಿವ್ ಎಕ್ಸಾಮ್ಸ್ನಾಗ ಭಾಳಷ್ಟು ಯೂಸ್ಫುಲ್ ಆಗ್ತೈತಿ ಇದು. ಸೊಲ್ಯೂಷನ್ಸ್ ಫಾರ್ ಸಮ್ ಪ್ರಾಬ್ಲಮ್ಸ್ ಇನ್ ಬಿಟ್ವೀನ್ ಸ್ಟಕಪ್ ಆಗಿಬಿಡ್ತೀವಿ. ವಿ ಹ್ಯಾವ್ ಲರ್ನ್ಡ್ ದಿಸ್ 5th 6th 7th 8th 9th 10th ಅಂದ್ಕೊಂಡು ಅಲ್ಲಿ ಬರ್ಕೊತಿರ್ತವೆ. ಇವನ್ ಆಫ್ಟರ್ ಕ್ವಾಲಿಫಿಕೇಷನ್ ಹಿಯರ್ ಆ್ಯಂಡ್ ದೇರ್ ವಿ ವಾಂಟ್ ಟು ಡೂ ಸಮಥಿಂಗ್, ಇವನ್ ಕಂಪ್ಯೂಟರ್ ಆಪ್ರೇಟ್ ಮಾಡಬೇಕಂತಂದ್ರೆ ಅಲ್ಲಿ ಕೂಡ ಒಳಗಡೆ ಈ ರೂಲ್ ಯೂಸ್ ಆಗ್ತದೆ. ಸೊ ದಿಸ್ ರೂಲ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಒನ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್. ವಾಟ್ ಈಸ್ ಇಟ್? ಏನ್ರಿದು? BODMAS BODMAS. So we will see the long form of BODMAS rule. B andre ಏನು? Okay, B stands for bracket. O stands for off. D stands for what? Division, bhagakara, division. M stands for multiplication, gunasud. A stands for addition, and S stands for subtraction. ಇವರು ಓದುವಾಗ ಭಾಳ ಈಸಿ ಅನ್ನಿಸ್ತೈತಿ, ಆದರೆ ಯಾವುದು ಮುಂಚೆ ಮಾಡ್ಬೇಕು, ಯಾವುದು ಮೊದಲು ಮಾಡಬೇಕು, ಯಾವುದು ಆಮೇಲೆ ಮಾಡಬೇಕು ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್. ಸೊ ವಿ ಹ್ಯಾವ್ ಟು ವರ್ಕ್ ದ್ಯಾಟ್. ನಾನು ಇಲ್ಲಿ ಕಲಿಸುವಾಗ ಯೂಟ್ಯೂಬಲ್ಲಿ ಅಲ್ಲಿ ಎಲ್ಲ ಕಡೆ ರೀಲ್ಸ್ನಾಗು ಅಥವಾ ಶಾರ್ಟ್ ವೀಡಿಯೋಸ್ನಾಗ ಕಲಿಸ್ತಿರ್ತಾರೆ. ಟಾಪ್ ಆಫ್ ವಿಚ್ ನೀವು ಜಾಸ್ತಿ ನಾಲೆಜ್ ಬೇಕಂದ್ರೆ ಯು ಕ್ಯಾನ್ ಸಿ ನಾರ್ತ್ ಇಂಡಿಯನ್ಸ್ ಮತ್ತು ಭಾಳ ಚಲೋ ಕಲಿಸ್ತಾರೆ. ಬಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಮ್ಮ ಡಿಪ್ಲೊಮಾ CET ಎಲ್ಲಿ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ, ಎಲ್ಲಿ ಸ್ಟೂಡೆಂಟ್ಸ್ ಮಿಸ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಮ್ಯಾಟ್ರೈಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಭಾಳ ಈಸಿ ಅಂತ ಹೇಳ್ತೀವಿ, ಬಟ್ ವೇರ್ ಡು ವಿ ಮಿಸ್? ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ನಾಗ ಮಿಸ್ ಆಗ್ತದೆ. ಅಲ್ಲೇ ಆನ್ಸರ್ ರಾಂಗ್ ಬಂದ್ಬಿಡ್ತದೆ. ಸೊ ಇದನ್ನು ಕಾನ್ಸಂಟ್ರೇಟ್ ಮಾಡೋಣ. ಡಿಫ್ರೆಂಟ್ ಪ್ರಾಬ್ಲಮ್ಸ್ ತೊಗೊಂಡು ನಮಗೆ ಬೇಕಾದಂಗೆ ನೋಡೋಣ ಬ್ರ್ಯಾಕೆಟ್ಸ್. ಇಲ್ಲಿ ನಾನು ಏನು ಮಾಡ್ತೀನಿ, 2 ಮೆಥಡ್ಸ್ ಐ ವಿಲ್ ಟೇಕ್. ರಾಂಗ್ ಮಾಡಿದರೆ ಏನು ಬರ್ತಿರ್ತಾರೆ, ಬಿಕಾಸ್ ವಿ ಆರ್ ಲರ್ನಿಂಗ್ CET ಒಳಗೆ ಕೆಲವೊಂದು ಈಗ RRB ಎಕ್ಸಾಮ್ಸ್ ಇರ್ಬೋದು, ಬ್ಯಾಂಕ್ ಕ್ಲರಿಕಲ್ ಎಕ್ಸಾಮ್ಸ್ ಇರ್ಬೋದು, ಅಥವಾ ಮುಂದೆ ಹೋಗಿ ನಿಮಗೆ ಟೆಲಿಕಾಮ್ ಎಕ್ಸಾಮ್ಸ್ ಇರ್ಬೋದು. ದೇ ವಿಲ್ ಗಿವ್ ದಿಸ್ ಸಿಂಪ್ಲಿಫೈ ಅಂತೇಳಿ ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಅಲ್ಲಿ ಭಾಳ ಈಸಿ ಅನಿಸ್ತೈತೆ, ನೋಡೋಕೆ ಭಯಂಕರ ಈಸಿ ಅನಿಸ್ತೈತೆ. ಬಟ್ ಡಿಫ್ರೆಂಟ್ ರೂಟ್ನಾಗ ರೂಲ್ಸ್ ಪ್ರಕಾರ ಮಾಡಲಿಲ್ಲ ಅಂದರೆ ಯು ಮೇ ಗೆಟ್ ರಾಂಗ್ ಆನ್ಸರ್ಸ್.
ಆ ರಾಂಗ್ ಆನ್ಸರ್ಸ್ ಹೆಂಗೆ ಸಿಗ್ತೈತೆ ಮತ್ತು ನಾವು ಅದನ್ನು ಕರೆಕ್ಷನ್ ಹೆಂಗೆ ಮಾಡ್ಕೋಬೇಕು, ದ್ಯಾಟ್ ಆಲ್ಸೋ ಐ ವಿಲ್ ಟ್ರೈ ಟು ಟೆಲ್ ಯು. ಸೊ ಲೆಟ್ ಅಸ್ ಲರ್ನ್ ಅಬೌಟ್ ದ್ಯಾಟ್. ಓಕೆ, ಈಗ ಒಂದು ಸಿಂಪ್ಲೆಸ್ಟ್ ಕ್ವಶನ್ ತೊಗೊಂತೇನೆ ನಾನು. ಸಿಂಪ್ಲೆಸ್ಟ್ ಕ್ವಶನ್ ಹೆಂಗೆ ಕೊಟ್ಟಿರ್ತಾರೆ, ಸಿಂಪಲ್ ಕ್ವಶನ್, ಸಿಂಪ್ಲಿಫೈ ಅಂತ ಕೊಡ್ತಾರೆ, ಆರ್ ಸಿಂಪ್ಲಿಫೈಡ್ ರಿಸಲ್ಟ್ ಅಂತ ಕೊಡ್ತಾರೆ. ಸಿಂಪ್ಲಿಫೈ ಅಂತೇಳಿ ಸಿಂಪಲ್ ಆಗಿ 3 + 4 ಡಿವೈಡೆಡ್ ಬೈ 2 ಆಫ್ 2 ಅಂತ ಕೊಡ್ತಾರೆ, -1. ಏನೋ ಕಾಣಕ್ಕೆ ಈಸಿ ಕಾಣ್ತೀವಿ, ಇಟ್ ಲುಕ್ಸ್ ವೆರಿ ಈಸಿ, ಆದರೆ ಡಿಫ್ರೆಂಟ್ ಆನ್ಸರ್ಸ್ ಬರುವಂಥ ಸಾಧ್ಯತೆ. ದೋಸ್ ಹು ಡೋಂಟ್ ನೋ ದಿಸ್ ರೂಲ್, ವಾಟ್ ದೇ ಮೇಡು, ಏನು ಮಾಡಬಹುದು, ವಿಚ್ ಇಸ್ ರಾಂಗ್ ಮೆಥಡ್, ವಿಚ್ ಇಸ್ ರೈಟ್ ಮೆಥಡ್. ರೂಲ್ಸ್ ಏನಪ್ಪ ಅಂದ್ರೆ ವಿ ಹ್ಯಾವ್ ಟು ಗೋ ಲೈಕ್ ದಿಸ್. ಫಸ್ಟ್ ನಾವು ಏನು ಮಾಡಬೇಕು, ಬ್ರ್ಯಾಕೆಟ್ ತೆಗಿಬೇಕು, ಆಫ್ ತೆಗಿಬೇಕು, ಡಿವಿಷನ್ ತೆಗಿಬೇಕು, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಆಮೇಲೆ ಅಡಿಷನ್ ಮಾಡಬೇಕು, ದೆನ್ ಯು ಹ್ಯಾವ್ ಟು ಡು ಸಬ್ಸ್ಟ್ರಾಕ್ಷನ್. ಸೊ ಫಸ್ಟ್ ಓಪನ್ ಅಪ್ ದ ಬ್ರ್ಯಾಕೆಟ್ಸ್ and then off, then division, then multiplication, and then addition and subtraction. ಈಗ 3 + 4, ಈಗ ಡಿಫ್ರೆಂಟ್ ವೇಸ್ ಸ್ಟೂಡೆಂಟ್ಸ್ ವಿಲ್ ಸಾಲ್ವ್. ಇದನ್ನು ನೋಡೋಣ. ಸೊ ನಾವು 3 + 4 ಡಿವೈಡೆಡ್ ಬೈ 2 ಆಫ್ 2 - 1. ನಾವು ಸ್ಟ್ರೇಟ್ ಆಗಿ ಕಂಟಿನ್ಯೂಸ್ಲಿ ವರ್ಕ್ ಮಾಡಿದ್ರೆ ಆನ್ಸರ್ ಏನು ಬರ್ತದೆ, ಕೆಲವೊಮ್ಮೆ ಕರೆಕ್ಟು ಬರ್ಬೋದು, ದೇವ್ರ ಕೃಪೆ, ರಾಂಗು ಬರ್ಬೋದು. ರೂಲ್ಸ್ ಹಚ್ಚೋದು ಬೇಡಿ, ಇನ್ನು ನಮ್ದೇ ರೂಲ್ಸ್ ಹಚ್ಚೋದು, ಈಗ ಅವರ್ ಓನ್ ರೂಲ್ಸ್ ಪ ಟೀಚರ್ ಹೇಳಿದ್ದು ಕೇಳಲಿಲ್ಲ, ನಾನು ನಂದ ಹಚ್ಚಿದಂತಂದ್ರೆ ಹೆಂಗೆ ಬರ್ತಿದ್ದು ಇದು. ಸೊ ವಾಟ್ ವಿಲ್ ಕಮ್ ಹಿಯರ್, 3 + 4 ಎಷ್ಟಾಯಿತು, 7. 7 ಡಿವೈಡೆಡ್ ಬೈ 2, 7 ಡಿವೈಡೆಡ್ ಬೈ 2 ಅಂತ ಹಾಕ್ತೀನಿ. ಆಫ್ ಅಂದಾಗ ಇಂಟು ಹಾಕ್ತೀನಿ, ಇಂಟು 2 ಮಾಡಿ -1. 2 - 1 ಅಂದರೆ ಎಷ್ಟಾಯಿತು, 7/2. 2 - 1 ಅಂದ್ರೆ 1 ಆಯ್ತು, ಹೌದಾ, ಇಂಟು 1 ಆದರೆ ಎಷ್ಟಾಯಿತು ಆನ್ಸರು, 7/2. ಇದು ಸುಮ್ಮನೆ ಹೆಂಗೆ ಬರ್ತೈತೆ ಹಂಗೆ ಮಾಡ್ಕೊಂಡು ಹೋಗೋದು. ಇಲ್ಲ ಆಪ್ಷನ್ನೇ ಕೊಟ್ಟಿರ್ತಾರೆ ಆನ್ಸರ್, ವಾಟ್ ಈಸ್ ದ ಆನ್ಸರ್, 7/2 ಕೊಟ್ಟಿರ್ತಾರೆ. ಇದು ಒಂದು ನೋಡೋಣ ನಮ್ಗೆ ಆನ್ಸರ್ ಬರ್ತಿತ್ತು ಅಥವಾ ಇದು ಆನ್ಸರ್ ಕರೆಕ್ಟೋ ಇಲ್ವೋ. If we use this rule, perfect rule BODMAS, then we must get 7/2. If we use proper rule, ಕಂಪ್ಯೂಟರ್ ಒಳಗೆ ನಾವೇನಾದರೂ ಇನ್ಪುಟ್ ಕೊಟ್ಟರೆ ಆನ್ಸರ್ BODMAS ರೂಲ್ ಪ್ರಕಾರನೇ ಬರುವುದು. ಓಕೆ, ಸೊ ದಿಸ್ ಈಸ್ ಒನ್ ವೇ ದ್ಯಾಟ್ ವಿ ವಿಲ್ ಡೂ ಇಟ್. ಸೊ ಸ್ಟೂಡೆಂಟ್ಸ್ ವಿಲ್ ಡೂ ಒನ್ ವೇ ಲೈಕ್ ದಿಸ್. ಈಗ ಇನ್ನೊಂದು ಕಡೆ ಮಾಡೋಣ. ಸೊ ವಿ ವಿಲ್ ಕೀಪ್ ದಿಸ್ ರಿಸಲ್ಟ್ ಸಪ್ರೇಟ್. ಅಕಾರ್ಡಿಂಗ್ ಟು ದಿಸ್ ವಿ ಹ್ಯಾವ್ ಗಾಟ್ ದಿಸ್ ಆನ್ಸರ್, ಹೌದಾ. ನೆಕ್ಸ್ಟ್ ನೋಡೋಣ. ಈಗ ಇದೇ ಪ್ರಾಬ್ಲಮ್ ಕೆಲವೊಬ್ರು ಹೆಂಗೆ ಮಾಡ್ತಾರೆ, 3 + 4 ಡಿವೈಡೆಡ್ ಬೈ 2 ಆಫ್ 2 - 1. ಇಲ್ಲೇನು ಮಾಡ್ತಾರೆ, 3 + 4 7 ಮಾಡ್ತಾರೆ ಫಸ್ಟ್, ಡಿವೈಡೆಡ್ ಬೈ 2 ಆಫ್ 2 ಅಂದರೆ 2 × 2 = 4 ಮಾಡ್ತಾರೆ, -1. ತಪ್ಪೇನಿಲ್ಲ, ಮತ್ತು ಕರೆಕ್ಟಾಗಿ ಮಾಡಾಕತ್ತಿದೆ, ಏನೋ ತಪ್ಪು ಮಾಡಿಲ್ಲ. ಈಗ 7/4 ಈಗ ಏನು ಮಾಡೋದು, ಇದು 7 ಡಿವೈಡೆಡ್ ಬೈ 4 - 1 3 ಬಂತು. ಆನ್ಸರ್ ಎಷ್ಟು ಬಂತು, 7 ಡಿವೈಡೆಡ್ ಬೈ 3. ಇದು ಆನ್ಸರ್ ಬೇರೆ ಆಗಿಬಿಡ್ತೀವಿ. ಹೆಂಗೆ ಮಾಡಿದ್ರು ಎಲ್ಲ ಸೇಮ್ ಆನ್ಸರ್ ಬರೋಂಗಿಲ್ಲ, ದ್ಯಾಟ್ ಈಸ್ ಅ ಪ್ರಾಬ್ಲಮ್ ಹಿಯರ್. ಕರೆಕ್ಟ್ ಅದು ರಾಂಗ್ ಅಲ್ಲ, ಈಗ ರಾಂಗ್ ಕರೆಕ್ಟ್ ಗೊತ್ತಿಲ್ಲ, ನಾನು ವಿಲ್ ಸಿ. ಇನ್ನು ಕ್ಯಾಲ್ಕುಲೇಟರ್ ಒಳಗೆ ಹಾಕಿದ್ರೆ ಆನ್ಸರ್ ಬೇರೆನೇ ಬಂದಿರ್ತೈತಿ. So let us keep this here. So this is the second method what we have done. Okay, this is first method. ಯಾರೋ ಹಿಂಗೆ ಮಾಡಿದ್ರು, ಕರೆಕ್ಟ್ ಐತಿಲ್ಲ ನೋಡೋಣ, ಯಾರೋ ಹಿಂಗೆ ಮಾಡಿದ್ರು. ನಾವು ವಿ ವಿಲ್ ಯೂಸ್ ರೂಲ್ ಯೂಸ್ ಮಾಡೋಣ, ಅದು ಕರೆಕ್ಟ್ ಆನ್ಸರ್ ಐತೆ ನೋಡೋಣ. ಆಮೇಲೆ ಕ್ಯಾಲ್ಕುಲೇಟರ್ನಾಗ ಪ್ರೆಸ್ ಮಾಡಿ ನೋಡೋಣ, ಆನ್ಸರ್ ಎಲ್ಲ ಸೇಮ್ ಬರ್ತಾವಿಲ್ಲ. ಅಂಡರ್ಸ್ಟುಡ್ ಅಲ್ಲ. ಸಿನ್ಸ್ ಐ ಆಮ್ ಟೀಚಿಂಗ್ ಫಾರ್ ಎವ್ರಿಬಡಿ, 4th 5th ಸ್ಟ್ಯಾಂಡರ್ಡ್ ಟು ಇಂಜಿನಿಯರಿಂಗ್ ಅವರು ಮಿಸ್ ಆಕ್ಕರ್, ಶ್ಯೂರ್ಲಿ ಮಿಸ್ ಆಕ್ಕರ್. ಈಗ ನೋಡ್ರಿ, ಈಗ ರಿಯಲ್ ಅಕಾರ್ಡಿಂಗ್ ಟು BODMAS ರೂಲಿಂಗ್, ಅಕಾರ್ಡಿಂಗ್ ಟು ರೂಲಿಂಗ್ ಇದು ಪಕ್ಕ ಹಿಂಗೆ ಮಾಡ್ಬೇಕನ್ನುವಂಥ ಹೆಂಗೆ ಮಾಡೋದು. ಸೊ 3 + 4 ಡಿವೈಡೆಡ್ ಬೈ 2 ಆಫ್ 2 - 1.
ಇಲ್ಲೇನು ಮಾಡಬೇಕು ಗೊತ್ತರೆ, ಇಲ್ಲೇನು ಮಾಡಬೇಕು, ಫಸ್ಟು ಬ್ರ್ಯಾಕೆಟ್ ಇದ್ರೆ ಬ್ರ್ಯಾಕೆಟ್ ಓಪನ್ ಮಾಡಬೇಕು. ಹಿಂಗಿಂದ ಮೇಲಿಂದ ಬರೋದು. ವಿ ಡೋಂಟ್ ಹ್ಯಾವ್ ಎನಿ ಬ್ರ್ಯಾಕೆಟ್ಸ್. ನಾ ಹೇಳ್ತೇನೆ ಬ್ರ್ಯಾಕೆಟ್ ಎಷ್ಟು ಟೈಪ್ ಬರ್ತವೆ. ನೆಕ್ಸ್ಟ್ ಐ ವಿಲ್ ಟೆಲ್ ಯು. ಬಿಫೋರ್ ದ್ಯಾಟ್ ಐ ವಿಲ್ ಟೆಲ್ ಯು ವಾಟ್ ಆರ್ ದ ಕನ್ಫ್ಯೂಷನ್ಸ್ ಅಂತ. ಮೊದಲು ಇಲ್ಲೆಲ್ಲೂ ಬ್ರ್ಯಾಕೆಟ್ ಇಲ್ಲ. ಸೊ ವಿ ನೋ ಬ್ರ್ಯಾಕೆಟ್ಸ್, ಫಾರ್ಗೆಟ್ ಅಬೌಟ್ ದಟ್. ಆಫ್ ಅನ್ನುವಂಥ ಶಬ್ದ ಬಂತಿಲ್ಲ, ಓ ಅಂತ. ಸೊ ಆಫ್ ಅನ್ನೋದಿಲ್ಲ ಇದು. ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ಫಸ್ಟ್ ಸಾಲ್ವ್ ದ್ಯಾಟ್ ವಿಚ್ ಇಸ್ ಹ್ಯಾವಿಂಗ್ ಆಫ್. ಆಫ್ ಅಂದಾಗ ಆಫ್ ತೆಗೆದು ಬಿಟ್ರೆ ಇಟ್ ವಿಲ್ ಬಿಕಮ್ ಮಲ್ಟಿಪ್ಲಿಕೇಶನ್. ಏನು ಬರ್ತದೆ ರೀ, 2 into 2. ಇದು ಹೆಂಗೈತೆ ಹಂಗೆ ಇಡೋದು, ಏನು ಮಾಡಂಗಿಲ್ಲ. ಸೊ 3 + 4 ಡಿವೈಡೆಡ್ ಬೈ ಎಷ್ಟಾಯಿತು, 2 2 ಎಷ್ಟಾಯಿತು, 4 ಆಯಿತು. 4 -1. ಈಗ ಆಫ್ ಹೋಯ್ತಾ. ಸೊ ಈ ನೆಕ್ಸ್ಟ್ ಸ್ಟೆಪ್ ಆಫ್ ಆದ ಮೇಲೆ ನೆಕ್ಸ್ಟ್ ಏನು ಬರಬೇಕೀಗ. ಸೊ ಬ್ರ್ಯಾಕೆಟ್ ಅಂತೂ ಇಲ್ವೇ ಇಲ್ಲ, ಆಫ್ ಮಾಡಿದ್ವಿ. ನಾವು ನೆಕ್ಸ್ಟ್ ಕಮ್ಸ್ ಡಿವಿಷನ್. ಹೌ ಯು ಹ್ಯಾವ್ ಟು ಡೂ ಡಿವಿಷನ್ ಇಯರ್. 3 ಪ್ಲಸ್ ನಾವು ಡಿವಿಷನ್ ಯಾವ್ದು ಡಿವಿಷನ್ ಐತಿ ಇಲ್ಲಿ, 4 ಡಿವೈಡೆಡ್ ಬೈ 4 ಐತಿ, ಕರೆಕ್ಟಾ. ಸೊ ವಾಟ್ ಐ ವಿಲ್ ಡೂ ಇಸ್ 4 ಡಿವೈಡೆಡ್ ಬೈ 4 ಹಿಂಗೆ ಹಾಕೊಂಡು -1. ಓಕೆ. ಸೊ ವಿ ವಿಲ್ ಕಂಟಿನ್ಯೂ. ಮತ್ತೀಗ ಕಂಟಿನ್ಯೂ ಮಾಡಿ ಮುಂದೆ ನೋಡೋಣ ಆನ್ಸರ್ ಎಷ್ಟು ಬರ್ತದೆ. ಓಕೆ. ಸೊ ಇಲ್ಲೇನಾಯಿತು, ಇದು ಕ್ಯಾನ್ಸಲ್ ಆಯಿತು, 4 4 ಕ್ಯಾನ್ಸಲ್ ಆಯಿತು. ಸೊ 3 ಪ್ಲಸ್ ಕೆಲವೊಬ್ರು 4 4 ಕ್ಯಾನ್ಸಲ್ ಆದ್ರೆ ಉಳಿತೇನೆ. ಕೆಲವೊಬ್ರು 0 ಅಂತಾರೆ. ಇದು ಹೋತ ಎಷ್ಟು ಉಳಿತ 0, ಹಂಗೆ ಆಗಂಗಿಲ್ಲ ರೀ. ಇವೆರಡು ಕ್ಯಾನ್ಸಲ್ ಆದರೆ ಹೆಂಗೆ ಕ್ಯಾನ್ಸಲ್ ಆಗ್ತೀವಿ, 4 1s are 4 4 1s are 4 ಹಿಂಗೆ ಕ್ಯಾನ್ಸಲ್ ಆಗ್ತೀವಿ. 1 ಡಿವೈಡೆಡ್ ಬೈ 1 is 1 -1 ನೋಡಿ. ಮುಂದೆ ಹೋಗೋಣ. ಈಗ ಡಿವಿಷನ್ ಆಯಿತು, ಮಲ್ಟಿಪ್ಲಿಕೇಶನ್ ಅಂತೂ ಇಲ್ಲ. ಆಮೇಲೆ ಅಡಿಷನ್ ಮಾಡೋದು, ಪ್ಲಸ್ ಮಾಡೋದು. ಮೊದಲು ಪ್ಲಸ್ ಯಾವ್ದು ಐತ್ರಿ, 3 + 1 4 ಉಳಿತೇನಿನ್ನ. ಲಾಸ್ಟಿಗೆ ಏನು ಆನ್ಸರ್ ಬರಬೇಕು. ಸೊ ನಮ್ಮ ಆನ್ಸರ್ ಏನು ಬಂತ್ರಿ, 3 ನನ್. ಇನ್ನು ಯಾರು ಕರೆಕ್ಟು ಇಲ್ಲಿ ಬಂತು ಪ್ರಾಬ್ಲಮ್. ವಿ ಹ್ಯಾವ್ ಸಾಲ್ವ್ಡ್ ಡಿಫ್ರೆಂಟ್ ವೇಸ್. ನಮ್ಮ ಮನ್ಸಿಗೆ ಬಂದಂಗೆ ಮಾಡಿದ್ವಿ ಫಸ್ಟ್ ರೌಂಡ್ ಸ್ಟೂಡೆಂಟ್ಸ್. ವೈ ಮ್ಯಾಥ್ಸ್ ಈಸ್ ಡಿಫಿಕಲ್ಟ್ ಅಂದ್ರೆ ದಿಸ್ ಈಸ್ ದ ಪ್ರಾಬ್ಲಮ್. ವೈ ವಿ ಆರ್ ಟ್ರೈಂಗ್ ಟು ಗಿವ್ ಫ್ರೀ ಕೋಚಿಂಗ್ ಇವನ್ ಫಾರ್ ದಿಸ್ ಬೇಸಿಕ್ಸ್ ಅಂದರೆ ಈ 7th 8th 9th 10th ದಾಟಿಂದ ಇಲ್ಲಿ ಇಂಜಿನಿಯರಿಂಗಿಗೆ ಬರ್ತಾರಲ್ಲ ಅವ್ರಿಗೇನೂ ಗೊತ್ತಿರಂಗಿಲ್ಲ. ಗೊತ್ತಿರಲಿಲ್ಲ ಅಂದಮೇಲೆ ಮ್ಯಾಥ್ಸ್ ಈಸ್ ಡಿಫಿಕಲ್ಟ್. ಏನ್ರಿ ಮ್ಯಾಥ್ಸ್ ಈಸ್ ಡಿಫಿಕಲ್ಟ್. ಮ್ಯಾಥ್ಸ್ ಒಟ್ಟ ಡಿಫಿಕಲ್ಟ್ ಇಲ್ಲ. ಇಫ್ ಇಟ್ ಈಸ್ ಬೇಸಿಕ್ಸ್ ಯು ನೋ ಪ್ರಾಪರ್ಲಿ, ಮ್ಯಾಥ್ಸ್ ಈಸ್ ನೆವರ್ ಡಿಫಿಕಲ್ಟ್. ಇದು 100%. ಸೊ ವಿಚ್ ಇಸ್ ಕರೆಕ್ಟ್. ಈಗ ಇದು ಕರೆಕ್ಟಾ, ಇದು ಕರೆಕ್ಟಾ, ಇದು ಕರೆಕ್ಟಾ, ಅದು ಇಂಪಾರ್ಟೆಂಟ್. ಇನ್ನು CET ಒಳಗೆ ಏನಾಗಿರ್ತೈತಿ, ಇದನ್ನು ಹಿಂಗೆ ಮಾಡಿದ್ದಂದ್ರೆ ಇದಕ್ಕೆ ಕರೆಕ್ಟ್ ಆಗ್ತಾನೆ, ಹೆಂಗೆ ಮಾಡಿದ್ರೆ ಇದನ್ನು ಬರ್ತದೆ. ಇಫ್ ಈಸ್ ಆಲ್ಸ್ ಕರೆಕ್ಟ್ಲಿ ಬೋರ್ಡ್ಮಾಸ್ ರೂಲ್ ಯೂಸ್ ಮಾಡಿ ಆನ್ಸರ್ ಇಸ್ ದಿಸ್, ಮೈ ಆನ್ಸರ್ ಶುಡ್ ಬಿ ದಿಸ್. ಸೊ ಶ್ಯೂರ್ಲಿ ಇದೇನಿತ್ರಿ ಇದೆ, ದಿಸ್ ಮೆಥಡ್ ಈಸ್ ರಾಂಗ್. ಇದು ನೆನಪಿಟ್ಕೊ. ಇನ್ನೇನೋ ಸರ್ ವಿ ಆರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಇವೆಲ್ಲ ಕಲ್ಸಾಕತ್ತೆ, ಇವು ಹಿಂಗಿರೋದಕ್ಕೆ ಫೇಲ್ ಆಗೋದು. ಎವ್ರಿಥಿಂಗ್ ಈಸ್ ಈಸಿ. ಈಗ ಏನು ಮಾಡೋದು. ಸೊ ಯು ಅಂಡರ್ಸ್ಟುಡ್ ರೈಟ್, ದಟ್ ಈಸ್ ಅ ಪ್ರಾಬ್ಲಮ್. ವಾಟ್ ಈಸ್ ಅ ಪ್ರಾಬ್ಲಮ್ ಹಿಯರ್, ವಾಟ್ ಈಸ್ ಅ ಪ್ರಾಬ್ಲಮ್. Problem is that sometimes when you don't use rules and we use our rules. ಟಿ ಶರ್ಟ್ ಹಾಕೊಂಡು ಅಡ್ಡಾಡಿರ್ತಾರೆ, ಮೈ ರೂಲ್ ಏನಂತಾರೆ ಅದಕ್ಕೆ, ಮೈ ಲೈಫ್ ಮೈ ರೂಲ್. ಮೈ ಲೈಫ್ ಮೈ ರೂಲ್ ಯೂಸ್ ಮಾಡ್ಬೋದು, ಫೇಲ್ ಆಗ್ತಾರೆ ಅಷ್ಟೇ, ಮತ್ತೇನು ಆಗಂಗಿಲ್ಲ. ಫೇಲ್ ಆಗ್ತಾರೆ. ಮ್ಯಾಥ್ಸ್ ವಿಲ್ ಬಿಕಮ್ ವೆರಿ ಡಿಫಿಕಲ್ಟ್ ಆ್ಯಂಡ್ ಇಟ್ ವಿಲ್ ಬಿ ಚಾಲೆಂಜಿಂಗ್. ಯುವರ್ ಲೈಫ್ ಯುವರ್ ರೂಲ್ಸ್ ಕರೆಕ್ಟ್. ಫೇಲ್ ಆಗಾಕೆ ಅದಕ್ಕೆ ಪಾಸ್ ಆಗಾಕಿರ್ಬೇಕು. ಸೊ ಯೂಸ್ ಆಲ್ವೇಸ್ ಬೋರ್ಡ್ ಮಾಸ್ಟರ್ ರೂಲ್. ಸೊ ವಿ ಅಂಡರ್ಸ್ಟುಡ್ ವಾಟ್ ಈಸ್ ದ ಪ್ರಾಬ್ಲಮ್. ಸೊ ಮೊದಲು ಇದನ್ನು ಸರಿಯಾಗಿ ನೋಡ್ಕೊಳ್ಳೋಣ, ಕರೆಕ್ಟ್ ನಾವು ಮಾಡಿದ್ದೇವಿಲ್ಲೋ. ಸೊ ಫಸ್ಟ್ ಏನು ಯೂಸ್ ಮಾಡ್ಬೇಕ್ರಿ, ಆಫ್ ಯೂಸ್ ಮಾಡಿದ್ದೀವಿ, ಕರೆಕ್ಟಾ. ಮಲ್ಟಿಪ್ಲಿಕೇಶನ್ ಆಯ್ತು, 4 ಆಯ್ತು, ಡಿವೈಡೆಡ್ ಬೈ 4, ಅದು 1 ಬಂತಿಲ್ಲ, 1 -1. ಇಲ್ಲಿ 1 -1 0 ತೊಗೊಂತಾರೆ ಕೆಲವೊಬ್ರು. ಅಕಾರ್ಡಿಂಗ್ ಟು ದ ರೂಲ್ ಆ್ಯಡ್ ಮಾಡಬೇಕು ಫಸ್ಟ್. ಸೊ 4 -1 3.
ಇನ್ನು ಸ್ವಲ್ಪ ಬ್ರೈನ್ ಮೆಚ್ಯೂರ್ ಆದಮೇಲೆ ಸ್ವಲ್ಪ ಹೈಯರ್ ಕ್ಲಾಸಸ್ ಅವ್ರು ಮಾಡ್ಬೋದು, ಏಕ ಟೈಮ್ನಾಗ ಮಾಡ್ಬೋದು. ಸಮ್ ಸ್ಟೂಡೆಂಟ್ಸ್ ವಾಟ್ ದೇ ವಿಲ್ ಡೂ ಡೈರೆಕ್ಟ್ಲಿ ದೇ ವಿಲ್, ಬಿಕಾಸ್ ಬೋರ್ಡ್ ಮಾಸ್ ರೂಲ್ ಇರ್ತೈತೆ ಯಾವ್ದು ಮೊದಲು ಮಾಡಬೇಕು ಅಂತ ಅನ್ನುವಂಥ ವಿಚಾರ ಇರ್ತೈತೆ. ಸೊ ವಾಟ್ ದೇ ವಿಲ್ ಡೂ, ದೇ ವಿಲ್ ಡೈರೆಕ್ಟ್ಲಿ ಟ್ರೈ ಟು ಆನ್ಸರ್ ಇಟ್. ಇಲ್ಲಿ ರಿಸ್ಕ್ ಐತ್ರಿ, ಡೈರೆಕ್ಟ್ ಮಾಡೋದು ರಿಸ್ಕ್ ಐತಿ, ಯಾಕಂದ್ರೆ ಮೊದಲು ಇಲ್ಲಿ ಡಿವೈಡ್ ಮಾಡಲೇಬೇಕು. ಇಫ್ ಯು ಆ್ಯಡ್ ದೀಸ್ ಟು ವಿದೌಟ್ ಡಿವೈಡಿಂಗ್, ಆನ್ಸರ್ ವಿಲ್ ಬಿ ರಾಂಗ್. ಸೊ ದಿಸ್ ಈಸ್ ದ ವೇ ವಿ ಹ್ಯಾವ್ ಟು ಡೂ. ಈಗ ಸೊ ಲೆಟ್ಸ್ ಲರ್ನ್ ಅಬೌಟ್ ದಿಸ್ ಮೋಡ್ ಮಾಸ್ ರೂಲ್ ಇನ್ ಅ ಪ್ರಾಪರ್ ವೇ. ಈಗ ಇದು ಬಿ ಅನ್ನುವಂಥ ಶಬ್ದ, ಬಿ ಮೀನ್ಸ್ ದೇರ್ ಆರ್ 3 kinds ಆಫ್ ಬ್ರ್ಯಾಕೆಟ್ಸ್. ಎಷ್ಟು ಬ್ರ್ಯಾಕೆಟ್ಸ್ ಅದಾವ? 3 ಥರ. ಮಿನಿಮಮ್ 3 ರೌಂಡ್ ಬ್ರ್ಯಾಕೆಟ್ಸ್, ಅದಕ್ಕೆ ಸಿಂಪಲ್ ಅಂತೇವೆ ನಾವು. ಸಿಂಪಲ್ ಅಂದಾಗ ಇಟ್ ವಿಲ್ ಬಿ ಹಿಂಗೆ ರೌಂಡ್ ಬ್ರ್ಯಾಕೆಟ್ಸ್. ದೆನ್ ಸೆಕೆಂಡ್ ಟೈಪ್ ಈಸ್ ಕರ್ಲ್ ಬ್ರ್ಯಾಕೆಟ್ಸ್, ಹಿಂಗಿರ್ತಾವೆ ಫ್ಲವರ್ ಟೈಪ್. ಹೌದಾ? The third type is big bracket, square bracket, big bracket. 3 ಥರ ಬ್ರಾಕೆಟ್ ಹಾಕಿರ್ತಾರೆ. Most inner bracket one, they always use simple bracket as a round bracket. And ಸ್ವಲ್ಪ ದೊಡ್ಡದು ಬ್ರಾಕೆಟ್ ಅನ್ನ ಫ್ಲವರ್ ಬ್ರಾಕೆಟ್ ಯೂಸ್ ಮಾಡ್ತಾರೆ. ಅದರ್ವೈಸ್ ಬಿಗರ್ ಬ್ರಾಕೆಟ್, ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡ್ತಾರೆ. ದಿಸ್ ಇಸ್ ಒನ್ ಥಿಂಗ್. ಈಗ ಇದು ಆಫ್ ಅನ್ನುವಂಥ ಶಬ್ದ ಕೆಲವೊಮ್ಮೆ ಯಾವ ರೀತಿ ಬರೀತಾರೆ? ಸೊ ಆಫ್ ಮೀನ್ಸ್ ಸಮ್ಟೈಮ್ ಸಿ ದೇ ವಿಲ್ ರೈಟ್ ಎಕ್ಸಾಂಪಲ್ ಆಸ್ 3 of 6, 3 of 6 ಹಿಂಗೆ ಬರಿಬೋದು. ಇಲ್ಲಾಂದ್ರೆ ಬ್ರ್ಯಾಕೆಟ್ ಹೊರಗೆ ಹಿಂಗೆ 6 ಬರೀತಾರೆ, ಇದಕ್ಕೂ ಆಫ್ ಅಂತಾರೆ. ಹೇಳ್ತೇನೆ ಹೆಂಗೆ ಮಾಡ್ಬೋದು. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಅಂತಂತೂ ಇಂಟು ಸೈನ್ ಹಾಕ್ತಾರೆ, ನಮ್ಗೆ ಗೊತ್ತು. ಎಮ್, that is multiplication. Okay, division ಐತಿ. ನೆಕ್ಸ್ಟ್ ಏನೈತಾ? ಡಿವಿಷನ್. ಸೊ ಡಿವಿಷನ್ ಏನು ಮಾಡ್ತಾರೆ? ಸೊ ಡಿವಿಷನ್ ಈಸ್ ಲೈಕ್ ದಿಸ್. ಓಕೆ, ಈ ಚಿಹ್ನೆ ಯೂಸ್ ಮಾಡಿ, ದಿಸ್ ಇಸ್ ದಿ ಸಿಂಬಲ್ ದೇ ವಿಲ್ ಯೂಸ್. ದೆನ್ ಮಲ್ಟಿಪ್ಲಿಕೇಶನ್ ಆಸ್ ಯು ನೋ ಇಂಟು, addition is plus, subtraction is minus. ಆಯ್ತಾ? ಸೊ ದಿಸ್ ಈಸ್ ಹೌ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಬೋರ್ಡ್ ಮಾಸ್ ರೂಲಿಂಗ್. ಬ್ರ್ಯಾಕೆಟ್ ಬಗ್ಗೆ ಹೇಳುವಾಗ ಹಿಂಗೆ ಹೇಳೋಣ. ಈಗ ಇನ್ನೂ ಟು ಮೇಕ್ ಇಟ್ ವೆರಿ ಸಿಂಪಲ್, ಐ ವಿಲ್ ಟೆಲ್ ಯು ಲಿಟಲ್ ಬಿಟ್ ಅಬೌಟ್ ಸೈನ್ಸ್. ಪ್ಲಸ್ ಮೈನಸ್ ಒಂದು ದೊಡ್ಡ ಪ್ರಾಬ್ಲಮ್. ಯಾರೋ ಬಂದು ನಿಮ್ಗೆ ಹೇಳಿದ್ರೆ ಆನ್ಸರ್ ಎಷ್ಟು ಬಂತಪ್ಪ, ನಾನು ನಿನ್ಗೆ 5 ರೂಪಾಯಿ ಕೊಟ್ಟಿನಿ, ಆಮೇಲೆ ನನಗೆ 2 ಕೊಟ್ಟೆ, ಆಮೇಲೆ ನಿಂಗೆ 3 ಕೊಟ್ಟೆ, ನೀ ಆಮೇಲೆ ನೀನು ನಾನು 4 ಕೊಟ್ಟೆ, ಆಮೇಲೆ ನಿಂಗೆ 5 ಕೊಟ್ಟೆ, ಎಷ್ಟು ಆತ? ಇದು ಪ್ಲಸ್ ಮೈನಸ್ ಪ್ರಾಬ್ಲಮ್ ಚಾಲು. ದಿಸ್ ವಿಲ್ ಬಿ ದ ಪ್ರಾಬ್ಲಮ್. ಸೊ ಫಾರ್ ದಿಸ್ ವಿ ನೀಡ್ ಟು ನೋ ದ ಸೈನ್ಸ್. ಸೈನ್ಸಿಗೆ ನಂಬರ್ ಲೈನ್ ಹೇಳ್ತೇನೆ, ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋಕ್ಕೆ. ನಂಬರ್ ಲೈನ್ ತೊಗೊಳ್ಳಿ, ಕಲೀನ್ರಿ, ಕಲೀನೋ ಬೇಡ. ಇದೇನು ಭಯಂಕರ ಈಸಿ ಅನ್ನೋಕೆ ಹೋಗ್ಬೇಡ, ತಿಳಿತಿಲ್ಲ. ಇಲ್ಲಿ ಎಷ್ಟು ಈಸಿ ಐತಿ, ಈಸಿ ಐತಿ, ತಿಳಿತಲ್ಲ. ಏನು ಮೋಸ್ಟ್ಲಿ ನನಗೆ ಶಿಫ್ಟ್ ಮಾಡಿ ಅಲ್ಲಿ ಕೂದ್ರೆ ಸೌಂಡ್ ವಿಲ್ ಕಮ್. ಓಕೆ, ಈಗ let us take some ideas about the signs, plus, minus, addition, subtraction. ಈಗ ಒಂದು ನಂಬರ್ ಲೈನ್ ಐತೆ ಅಂತ ತಿಳ್ಕೊಳ್ರಿ. ಸಣ್ಣವರಿದ್ದಾಗ ಕಲ್ತಿರಿ. 0, 1, 2, 3, 4, 5, ಇಲ್ಲಿ -1, -2, -3, -4, -5 ಹಿಂಗೆ ಆಯ್ತಾ? ಇದು ಪ್ಲಸ್ ಮೈನಸ್ಗೆ ಮೊದಲು ಇದು ಐಡಿಯಾ ಇರಬೇಕು. ಈಗ ಯಾರೋ ನಿನಗೆ 2 ಚಾಕ್ಲೇಟ್ ಕೊಟ್ಟರು. ಏನು ಮಾಡಿದ್ರೆ ನಿಮಗೆ? 2 ಚಾಕ್ಲೇಟ್ ಕೊಟ್ಟರು. ಎಷ್ಟು ಚಾಕ್ಲೇಟ್ ಕೊಟ್ಟರು? 2 ಚಾಕ್ಲೇಟ್ ಕೊಟ್ಟರು, ಪ್ಲಸ್ ಆತು. ಎಲ್ಲಿಂದ ಏನು ಮಾಡಿದೆ ನಾನು? ಪ್ಲಸ್. ಸೊ +2 ಅಂತ ಹೇಳ್ತೇವೆ ನಾವು ಅದಕ್ಕೆ. 2 ಚಾಕ್ಲೇಟ್ ಕೊಟ್ಟಾರೆ, ಪ್ಲಸ್. ನೀನು ನಿನ್ನ ಕಡೆ ಕೆಲವೊಂದು ಇದ್ದುವೋ ಇಲ್ಲೋ ಪ್ರಶ್ನೆ ಬೇರೆ. ನೀನು 3 ಅವ್ರಿಗೆ ಕೊಟ್ಟೆ, ಹೊಳ್ಳಿ ಎಷ್ಟು ಕೊಟ್ಟೆ? 3 ಅವ್ರಿಗೆ ಕೊಟ್ಟೆ. ಅಂದರೆ ನೀ ಇಲ್ಲಿಂದ ಎಲ್ಲಿ ಬಂದಿ? ಇಲ್ಲಿಂದ ಬಂದೀನಿ. 2 ಇದ್ವಾ? ಎಲ್ಲಿಂದ ಬಂದು ಹೊಳ್ಳೆ? ಇಲ್ಲಿ ಬಂದು. ಎಷ್ಟಾಯ್ತು? -3 ಆಯ್ತು. -3 ಹೋಗಲ್ಲ, 1, 2, 3 ಹೋದಲ್ಲ. ಸೊ 2 ಕೊಟ್ರೆ 3 ತೊಗೊಂಡ್ರು. ಎಷ್ಟು ಉಳಿತು ಅವ್ರ ಕಡೆ? ನಿನ್ನ ಕಡೆ ಎಷ್ಟು ಉಳಿತು?
ಎಷ್ಟು ಉಳಿತಿಲ್ಲ, 2ಕ್ಕೆ 2 ಹೋಯ್ತು, ಎಷ್ಟು ಉಳಿತು? -1 ಉಳಿತು. ದ್ಯಾಟ್ ಈಸ್ ದ ಐಡಿಯಾ ದ್ಯಾಟ್ ವಿ ಹ್ಯಾವ್. ಕೆಲವೊಬ್ರಿಗೆ +2 -3 -1 ಹ್ಯಾಂಗೆ ಬಂತದ ಗೊತ್ತಿಲ್ಲ. ವೆರಿ ಸಿಂಪಲ್ ಐಡಿಯಾ. ಐ ಗೇವ್ ಯು 2, ಯು ಗೇವ್ ಮಿ 3, +2 ಹೋತ, 3 ಹಿಂದೆ ಹೋಗಿ ಬರ್ತ -1 ಆಗ್ತದೆ. ಈಗ ನೀ ನನಗೆ 5 ರೂಪಾಯಿ ಕೊಟ್ಟೆ, ನಿನ್ನ ಕಡೆ ಎಷ್ಟು ಉಳಿತು? ನೀ 5 ರೂಪಾಯಿ, 5 rupees ಯು ಗೇವ್ ಮಿ. ಸೊ ವಾಟ್ ಐ ಡೂ ಫ್ರಮ್ 0 ಐ ಆಮ್ ಗೋಯಿಂಗ್ ಟು 5, ರೈಟ್? ನಿನ್ನ ಕಡೆಯಿಂದ ಮೈನಸ್ ಆಗ್ತಿಲ್ಲ. ನಾನು ನಿನಗೆ 6 ಕೊಟ್ಟೆ, 6. ನೀ 5 ಕೊಟ್ಟು, ನಾನು ಇಲ್ಲಿಂದ 6 ಕೊಟ್ಟು, 6 ಆಗಿ. ಹೌ ಮಚ್ ಇಸ್ ರಿಮೈನಿಂಗ್? +1. ಎಷ್ಟು? ಇದು ರಿಯಲ್ ಐಡಿಯಾಸ್, ಪ್ರಾಕ್ಟಿಕಲ್ ಐಡಿಯಾಸ್ ಆಫ್ ದ್ಯಾಟ್. ಬಟ್ ಥಿಯೋರಾಟಿಕಲ್ ಕೆಲವೊಂದು ವಿಷಯಗಳನ್ನು ನಾವು ಮಾಡೋಣ, ವಿಚಾರ ಮಾಡಿಬಿಡೋಣ. ಥಿಯೋರಾಟಿಕಲಿ, ಥಿಯರಿ ವೈಸ್ ನೋಡುವಾಗ ಯಾವ ರೀತಿ ಮಾಡ್ತೇವೆ ಅದು ಇಂಪಾರ್ಟೆಂಟ್ ರೀ. ಇದೆಲ್ಲ ಕಲಿಬೇಕಿದು. ಬೋರ್ ಅನ್ನಿಸ್ತಿತ್ತು, ಬಟ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಇದು. ಈಗ +4 +5 ಈಕ್ವಲ್ ಟು ಎಷ್ಟು? ಅಂದರೆ 4 ಕೊಟ್ಟರು, ಅಲ್ಲಿಂದ 5 ಕೊಟ್ಟರು, ಮುಂದೆ +4 ಕೊಟ್ಟರು, ಇನ್ನು +5 ಕೊಟ್ಟರು, ಅಲ್ಲಿಂದ ಕೂಡಿಸ್ಬೇಕಲ್ಲ ಅದಕ್ಕೆ. ಸೊ ನಾವು ಹೆಂಗೆ ಮಾಡ್ತೀವಿ? ಪ್ಲಸ್ ಏನಾಗ್ತದೆ? ಪ್ಲಸ್ ಬರೆಯಂಗಿಲ್ಲ ಇಲ್ಲಿ. ಪ್ಲಸ್ ಇಸ್ ಪ್ಲಸ್ ಅಂದರೆ ಆ್ಯಡ್ ಮಾಡಬೇಕು. 4 + 5 ಏನಾಯಿತು? 9. ಯಾವ ಸೈನ್ ಹಾಕಬೇಕು? ಗ್ರೇಟರ್ ನಂಬರ್ ಸೈನ್. ಯಾವ್ದು ಹಾಕಬೇಕು? ಗ್ರೇಟ್. ಯಾಕೆ ಗ್ರೇಟರು? +4 ಕೊಟ್ಟರು, +5 ಕೊಟ್ಟರು, ಪ್ಲಸ್ ಆಗ್ತದೆ, ಗ್ರೇಟರ್ ನಂಬರ್ ಸೈನ್ ಆಯ್ತು. ಮುಂದೆ +4 ಕೊಟ್ಟಾರೆ, ಮೈನಸ್ ನೀ 5 ಕೊಟ್ಟು ಈ ಕಡೆ, +4 ಮುಂದೆ ಹೋಯ್ತು, -5 ಹಿಂದೆ ಬಂತು. ಎಷ್ಟಾಯ್ತು? ಅದಕ್ಕೆ ನಾವು ಪ್ರಾಕ್ಟಿಕಲಿ ಇವೆಲ್ಲ ಮಾಡ್ಕೊಂಡು ಹೋಗಿ ಬರೋಂಗಿಲ್ಲ. ನೀ ಇಷ್ಟು ಕೊಟ್ಟು, ನಾ ಇಷ್ಟು ಕೊಟ್ಟು ಅಂತೇಳಿ ಮ್ಯಾಥ್ಸ್ನೇ. ವಾಟ್ ವಿ ಡೂ ಇಸ್ ಪ್ಲಸ್ ಇಂಟು ಮೈನಸ್ ಇಸ್ ವಾಟ್? ಮೈನಸ್ ಮಾಡೋದು. ಸೊ 5 is greater number, 5 - 4 is equal to what? 1. ಗ್ರೇಟರ್ ನಂಬರ್ ಸೈನ್ ಹಾಕು. ಇದು ಟ್ರಿಕ್ ಅಷ್ಟೇ. ಈಗ -4 -5, -4 ಮತ್ತು -5 ಅಂದ್ರೆ ಈ ಕಡೆ -4 ಓದ್ವಿ, ಮತ್ತು ಇನ್ನೊಂದು -5 ಓದ್ವಿ. ಎಷ್ಟಾಗಬೇಕು? ಏನು ಬರಬೇಕು? -9 ಯಾಕೆ ಬರಬೇಕು ಗೊತ್ತಾಯ್ತಲ್ಲ. ಬಟ್ ವಾಟ್ ವಿ ಡೂ ಪ್ರಾಕ್ಟಿಕಲಿ, ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್. 4 + 5 9. ಗ್ರೇಟರ್ ನಂಬರ್ ಸೈನ್ ಯಾವ ಸೈನು? ಇದ್ರಾಗ ಗ್ರೇಟರ್ ನಂಬರ್ ಯಾವ್ದೈತಿ? 5. 5 ಮೈನಸ್ ಐತಿ, -5. ಈಗ -4 + 5, -4 ಬಂತು, +5 ಮುಂದೆ ಹೋಯ್ತು. ಏನು ಉಳಿಬೇಕು? +1. ಬಟ್ ವಿ ಕಾಂಟ್ ಡೂ ಆಲ್ ದಿಸ್ ಪ್ರಾಕ್ಟಿಕಲ್ ಥಿಂಗ್ಸ್. ಥಿಯೋರಾಟಿಕಲಿ ಹೆಂಗೆ ಮಾಡ್ತೇವೆ? ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ ಅಂದ್ರೆ 5 - 4 1 ಉಳಿತು. ಆದರೆ ಯಾವ ನಂಬರ್ ಸೈನ್ ಹಾಕಬೇಕು? ಗ್ರೇಟರ್ ನಂಬರ್ ಸೈನ್. ತಿಳಿತೇನಿದೆ? ಇದು ಮೈ ಲೈಫ್ ಮೈ ರೂಲ್ ಅಂತ ನಾ ಹೇಳ್ಕೊಬೋದು. ಇದು ಈಸಿಯೆಸ್ಟ್ ಐಡಿಯಾ. ಕೆಲವು ಕನ್ಫ್ಯೂಸ್ ಆಗಿಬಿಡ್ತೈತ್ರಿ. -4 ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದ್ಬಿಡ್ತೀವಿ, ಪ್ಲಸ್ ಅಂತ ಬರ್ದ್ಬಿಡ್ತೀವಿ ಇಲ್ವಾ? ನೀನು -4 ಚಾಕ್ಲೇಟ್ ನೀನ ನನಗೆ 4 ಕೊಟ್ಟು, ಮತ್ತು ಹೊಳ್ಳಿ ನೀನ 5 ಕೊಟ್ಟು, ನಿನ್ನ ಕಡೆ ಎಷ್ಟು ಉಳಿದು? -9 ಉಳಿದು. ಈಸಿ ಐತದು ಐಡಿಯಾ. ನೀನೇನಂತೀವಿ? ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ಬೇಕಲ್ರಿ ಸರ್ ಅಂದ್ರೆ ರೂಲಾಗ ಗೊತ್ತಿಲ್ಲ ಅಂತ. ಪ್ರಾಕ್ಟಿಕಲಿ ಮ್ಯಾಥ್ಸ್ ವೆನ್ ಯು ಟೇಕ್ ಪ್ರಾಕ್ಟಿಕಲಿ, ದೆನ್ ಥಿಂಗ್ಸ್ ವಿಲ್ ಹ್ಯಾಪನ್ ಡಿಫ್ರೆಂಟ್. ಸಿನ್ಸ್ ಐ ಆಮ್ MSc ಫಿಸಿಕ್ಸ್, ಸೊ ಸ್ವಲ್ಪ ನಾನು ಮ್ಯಾಥ್ಸ್ ಎಲ್ಲ ಪ್ರಾಕ್ಟಿಕಲ್ ತೊಗೊಳ್ಳುವಂಥ ವಿಚಾರ ಭಾಳ, ಥಿಯೋರಾಟಿಕಲ್ ತೊಗೊಳಂಗಿಲ್ಲ. ಇದು ಅರ್ಥ ಐತ್ರಿ? ಇದು ಕರೆಕ್ಟ್ ಆಯ್ತಾ? ಇಲ್ಲಿ ಒಂದು ಟ್ರಿಕ್ ಏನೈತಿ? ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡಬೇಕು. 5 + 4 9 ವಿ ಹ್ಯಾವ್ ಡನ್. ಬಟ್ ಸೈನ್ ಎದ್ರದ್ದು ಯೂಸ್ ಮಾಡೇವಿ? ಸೈನ್ ಗ್ರೇಟರ್ ನಂಬರ್ ಸೈನ್ ಯೂಸ್ ಮಾಡೇವಿ. ನೆನಪಿಟ್ಕೋಬೇಕಿದೆ. ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್. ಓಕೆ, ಇದಾಯ್ತಾ? ಗೊತ್ತಾಯ್ತಾ? ಈಗ ನಾವು ಲೆಟ್ ಅಸ್ ಕಮ್ ಫಾರ್ವರ್ಡ್. ಮಲ್ಟಿಪ್ಲಿಕೇಶನ್ ರೂಲ್ ನೋಡೋಣ. ಇದ್ರಾಗಿ ಯಾವ್ದು ರೂಲು? ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲೈ ಮಾಡುವ ಹೊತ್ನಾಗ ಏನಾಗ್ತದೆ ರೀ? ಮಾತಾಡಿದ್ರೆ ಗದ್ದಲಾಗ್ತದೆ. +4 ಇನ್ನೂ ಬ್ರ್ಯಾಕೆಟ್ ಹಾಕೊಳ್ಳೋಣ, ಇಂಟು
ಏನು ಉಳಿದೈತ್ರಿ +5 +4 ಇಂಟು +5 ಇಂಟು ಈಗ ಬ್ರ್ಯಾಕೆಟ್ ಆಜು ಬಾಜು ಬರೆದ್ರು ಸೇಮ, ಹಿಂಗೆ ಬರೆದ್ರು ಮಲ್ಟಿಪ್ಲೈನ ಅದು, ಅಥವಾ ಹಿಂಗೆ 5 ಅಥವಾ 4 ಇಂಟು 5 ಅಂದ್ರು ಸೇಮ. ಇಫ್ ಎ ನಂಬರ್ ಡಸಂಟ್ ಹ್ಯಾವ್ ಎನಿ ಸೈನ್ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್ ಸೈನ್ ತಿಳ್ಕೊ. ಇಲ್ಲೇನು ಮಾಡಬೇಕು, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮಲ್ಟಿಪ್ಲಿಕೇಶನ್ ರೂಲ್ ಮಾಡಬೇಕು. ಪ್ಲಸ್ ಇಂಟು ಪ್ಲಸ್ ಏನು, ಇಲ್ಲೇನು ಮಾಡಬೇಕು ಬರೀಬೇಕು, ಇಲ್ಲಿ ಬರ್ದಿಲ್ಲ ಇಲ್ಲಿ ಬರೀಬೇಕು. ದೆನ್ 4 ಇಂಟು 5 ಇಸ್ ವಾಟ್ 20. ಅರ್ಥ ಆಯ್ತಾ ಇಲ್ಲಿ ಡಿಫರೆನ್ಸ್ ಬಿಟ್ವೀನ್ ದಿಸ್. ಹಿಯರ್ ವಿ ಆರ್ ಯೂಸಿಂಗ್ ಗ್ರೇಟರ್ ನಂಬರ್ ಸೈನ್, ಹಿಯರ್ ವಿ ಆರ್ ಮಲ್ಟಿಪ್ಲೈಯಿಂಗ್ ದ ಸೈನ್ ಆ್ಯಂಡ್ ರೈಟಿಂಗ್ ದ ರಿಸಲ್ಟ್. ಸೊ +4 into -5. Now what I will do, plus into minus is what, minus 4 5s are 20. ಕೆಲವರು ಇಲ್ಲಿ ಗ್ರೇಟರ್ ನಂಬರ್ ಸೈನ್ ಹಚ್ಚಿಬಿಡ್ತಾರೆ, ಇಲ್ಲ ಹಚ್ಬಿಡ್ತಾರೆ. ಅಡಿಷನ್ ಸಬ್ಸ್ಟ್ರಾಕ್ಷನ್ ಗ್ರೇಟರ್ ನಂಬರ್ಸ್, ಇಲ್ಲ ಮಲ್ಟಿಪ್ಲಿಕೇಶನ್ ಯು ಹ್ಯಾವ್ ಟು ಮಲ್ಟಿಪ್ಲೈ ದ ಸೈನ್ಸ್ ಆ್ಯಂಡ್ ರೈಟ್. -4 ಇಂಟು -5 ಯಾವ್ದ್ರಿ, ಇಲ್ಲಿ ಇದು ಮಲ್ಟಿಪ್ಲಿಕೇಶನ್ ಹಾಕಬೇಕಾಗಿಲ್ಲ, ಹಾಕ್ಲಿಲ್ಲ ಅಂದ್ರೆ ಇಟ್ ಮೀನ್ಸ್ ದ ಸೇಮ್. ನಾವು ಹಿಯರ್ ಮೈನಸ್ ಇಂಟು ಮೈನಸ್ ಏನು, ಇಲ್ಲಿ ಪ್ಲಸ್, ಇಲ್ಲಿ ಬರ್ದಿಲ್ಲ, ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ದಿಲ್ಲ, ಪ್ಲಸ್ ಮಾಡಿದ್ವಿ ಗ್ರೇಟರ್ ನಂಬರ್ ಸೈನ್. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 4 5s are 20. ಇಲ್ಲೇ ಈಗ ಯಾವ್ದು ಉಳಿತು, -4 ಇಂಟು +5 ಏನಾತ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್ 4 5s are. ಸಿ ಸಚ್ ಎ ಡಿಫ್ರೆಂಟ್ ಆನ್ಸರ್ಸ್ ಹಿಯರ್, ಡಿಫ್ರೆಂಟ್ ಆನ್ಸರ್ಸ್ ಬಂದ್ಬಿಟ್ವಿ. ಈಗ ಇಲ್ಲೂ ಬಂತು ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಈ ಆನ್ಸರ್ ಲಾಟ್ ಆಫ್ ಡಿಫರೆನ್ಸ್ ಇಸ್ ದೇರ್. ಈ ಸೈನ್ಸ್ಗೆ ಈ ಸೈನ್ಸ್ ಭಾಳ ಡಿಫರೆನ್ಸ್ ಐತಿ. ಅರ್ಥ ಆಯ್ತಾ, ಅರ್ಥ ಐತೇನ್ರಿ. ನಾವು ಭಾಳ ಬೆಳೆದೇವಿ, ನಮಗೆಲ್ಲ ಗೊತ್ತೈತಿ. ಇಟ್ಸ್ ಡಿಫರೆಂಟ್. ಸ್ಮಾಲ್ ಸಿಲಿ ಮಿಸ್ಟೇಕ್ಸ್ ವಿಲ್ ಗಿವ್ ಬ್ಯಾಡ್ ರಿಸಲ್ಟ್ಸ್. ಪೂರ್ತಿ ರಿಸಲ್ಟ್ ಹಾಳು ಮಾಡಿಬಿಡ್ತೈತೆ. ದ್ಯಾಟ್ಸ್ ದ ರೀಸನ್ ಇನ್ನು ರ್ಯಾಂಕ್ ಹೋಲ್ಡರ್ಸ್ ಏನು ಮಾಡ್ತಾರೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ರ್ಯಾಂಕ್ ಹೋಲ್ಡರ್ಸ್ ಬಂದು ಇದನ್ನು ಭಾಳ ಕಾನ್ಸಂಟ್ರೇಟ್ ಮಾಡೋದು. ದೇ ಆರ್ ವೆರಿ ಥರೋ. ಬೇಸಿಕ್ಸ್ನಾಗ ಎಷ್ಟು ಥರೋ ಇರ್ತೀವಿ ಅಷ್ಟು ನಮ್ಗೆ ಒಳ್ಳೇದು. ಮೇ ಬಿ ಯು ಆರ್ ಇಂಜಿನಿಯರಿಂಗ್ ಕ್ಲಾಸ ಇದೆ, ಇಂಜಿನಿಯರಿಂಗ್ ಕ್ಲಾಸ್ ಆದರೆ ಏನು ತಪ್ಪಾಯ್ತು. ಸಿ ಯು ಮಸ್ಟ್ ನೋ ದ ಬೇಸಿಕ್ಸ್, ಯು ಮಸ್ಟ್ ನೋ ದಿ ಬೇಸಿಕ್ಸ್. ಎಸ್ ರೈಟ್. ಈಗ ಡಿವಿಷನ್ ನೋಡೋಣ ಒಂದು ಸ್ವಲ್ಪ ಕ್ವಿಕ್ಲಿ. ಡಿವಿಷನ್ ನೋಡೋಣ. ಡಿವಿಷನ್ ಗೊತ್ತಿರಂಗಿಲ್ಲ ಕೆಲವರು. ನಾವು ಲೆಟ್ ಅಸ್ ಟೇಕ್ 8 ಡಿವೈಡೆಡ್ ಬೈ 4 ಒಂದು ರಿಸಲ್ಟ್ ತೊಗೊಂಡು, ಇದು +8 +4 ಎರಡು ಪ್ಲಸ್ ಅದಾವೆ. ಏನು ಮಾಡ್ತೀವಿ, ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಮತ್ತು ಮಲ್ಟಿಪ್ಲಿಕೇಶನ್ ಸೈನ್ ಯೂಸ್ ಮಾಡೋದು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯಿತು. 4 1s are 4 2s are. ಕೆಲವೊಬ್ರು 2 ಡಿವೈಡೆಡ್ ಬೈ 1 ಅಂದ್ರೆ ಏನು ಗೊತ್ತಿರಂಗಿಲ್ಲ. ಕೆಲವು 2 ಡಿವೈಡೆಡ್ ಬೈ 1 ಬರೀತಾರೆ ಆನ್ಸರ್. 2 ಡಿವೈಡೆಡ್ ಬೈ 1 ಎಷ್ಟಾಯಿತು, 2. ಸೊ ಆನ್ಸರ್ ಈಸ್ +2. ನಾವು ಲೆಟ್ ಅಸ್ ಟೇಕ್ ಪ್ಲಸ್ ಸ್ವಲ್ಪ ಇಲ್ಲಿ ಮ್ಯಾಲೆ ತೊಗೊಳ್ಳೋಣ. ಓಕೆ, ನಾವು ಟೇಕ್ ದಿಸ್ ಒನ್. ಈಗ ನೆಕ್ಸ್ಟ್ ಈಗ +8 -4 ಇದು ಎಷ್ಟಾಯಿತು, ಫಸ್ಟ್ ಸೈನ್. ಪ್ಲಸ್ ಇಂಟು ಮೈನಸ್ ಈಸ್ ವಾಟ್, ಮೈನಸ್. 4 1s are 4 2s. ತಿಳಿತಾ, ಇದು ಮೈನಸ್ ಐತೆ, ಇದು ಪ್ಲಸ್ ಐತೆ. ಮೈನಸ್ ಡಿವೈಡೆಡ್ ಬೈ ಪ್ಲಸ್, ಮೈನಸ್ ಇಂಟು ಪ್ಲಸ್ ಇಂಟು ಮಲ್ಟಿಪ್ಲಿಕೇಶನ್ ರೂಲ ಯೂಸ್ ಮಾಡ್ತೀವಿ. 4 2s are 8. ತಿಳಿತಾ, ಇಲ್ಲಿ -8 -4 ಈಗೇನು ಮಾಡ್ಬೇಕ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್. ಹಿಂಗೆ ಡಿಫ್ರೆಂಟ್ ಆಯ್ತು ನೋಡಿ ಆನ್ಸರ್ಸ್. ಅರ್ಥ ಆಯ್ತಾ, ಇದು ರೂಲ್ ಇಲ್ಲಿ ಯೂಸ್ ಮಾಡಬೇಕು. ಇದು ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್. ಕೇರ್ಫುಲ್ ಅಬೌಟ್ ದ ಸೈನ್ಸ್, ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ದ ಸೈನ್ಸ್. ಚಾಕ್ಲೇಟ್ ಏನ್ರ ತಗೋ ಐತೆ. ಓಕೆ, ಸೊ ನಾವು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಇದು ಡಿವಿಷನ್ ಇದು ಗೊತ್ತಾಯ್ತಾ. ಇದು ಗೊತ್ತಾದ ಮೇಲೆ ಇದಕ್ಕೆ ಇಲ್ಲ ಅಂತಂದ್ರೆ ವೆನ್ ಯು ಡೋಂಟ್ ನೋ ದ ಸೈನ್ಸ್, ಡಿಸಾಸ್ಟರ್ ಇಸ್ ದೇರ್. ಅಲ್ಲಿ ಪ್ರಾಬ್ಲಮ್ ಆಗತ್ತೈತಿ. ಆ್ಯಂಡ್ ಒನ್ ಪ್ರಾಬ್ಲಮ್, ಸಿ ದೇರ್ ಈಸ್ ಅ ವಾಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ +1 ಆ್ಯಂಡ್ -1. +1 ಅಂತಂದ್ರೆ ನೀ ನನಗೆ ಕೊಡೋದು, ದ್ಯಾಟ್ ಈಸ್ +1 ಫಾರ್ ಮೀ. -1 ಅಂತಂದ್ರೆ ನಾನು ನಿನಗೆ ಕೊಡೋದು. ಡಿಫ್ರೆನ್ಸ್ ಬಿಟ್ವೀನ್ ದ 2 +1 ಆ್ಯಂಡ್ -1 ಈ 2. 10 ರೂಪಾಯಿ ನೀ ನನಗೆ ಕೊಡೋದು, 10 ರೂಪಾಯಿ ನಾನು ನಿನಗೆ ಕೊಡೋದು. ಇದಕ್ಕೆ ಡಿಫ್ರೆನ್ಸ್ ಏನಂದ್ರೆ 20 ರೂಪಾಯಿ. ಇದಕ್ಕೆ
ನಾನು ನಿನಗೆ ಕೊಡೋದು ಬಿಟ್ಟು ನೀ ಮರ್ತು ನೀನು ನನಗೆ ಕೊಟ್ಬಿಟ್ಟೆ ಅಂದ್ರೆ ನಂದು 10 ಉಳಿತು, ನಿಂದು 10 ಉಳಿತು. ಸೊ ವಿ ಶುಡ್ ನೋ ದ್ಯಾಟ್, ವಿ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಇಟ್. ಅರ್ಥ ಆಯ್ತಾ ನಾನು ಹೇಳತ್ತಿದ್ದೆ? ಸೊ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಇದಕ್ಕೆ ಹೋಗೋಣ, ಮತ್ತೆ ಒಂದು ಪ್ರಾಬ್ಲಮ್ಗೆ ಹೋಗೋಣ. ಅರ್ಥ ಆಯ್ತಾ? ಐ ಯು ಓಕೆ ವಿತ್ ದಿಸ್? ಅಂಡರ್ಸ್ಟುಡ್? ಇದು ಡೀಪಾಗಿ ಬೇಸಿಕ್ ಕ್ಲಾಸಸ್ ಅಷ್ಟು ಹಾಗಾದ್ರೆ ನಿಮ್ಗೆ ಸಿಗಂಗಿಲ್ಲ. ಒನ್ ಕ್ಯಾಪ್ಸೂಲ್ ಕ್ಲಾಸ್ ಅದೇನು ಬಹುಶಃ ನನಗನ್ನಿಸುತ್ತೆ 30 minutes ವಿ ಹ್ಯಾವ್ ಸ್ಪೆಂಟ್ ಆಲ್ರೆಡಿ. ಬಟ್ ಬೇಸಿಕ್ಸ್ ಆರ್ ಆಲ್ವೇಸ್ ಬೇಸಿಕ್ಸ್. ಯಾವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ, ಯೂಟ್ಯೂಬ್ ಲಿಂಕ್ ಇರ್ತೈತಿ, ಆನ್ ಮಾಡಿರಿ. ಟೀಚ್ಮೆಂಟ್ ಆ್ಯಪ್ ಒಳಗೆ ಲಿಂಕ್ ಇರ್ತಾವೆ. ಸೊ ದ್ಯಾಟ್ ಫೆಸಿಲಿಟಿ ಈಸ್ ಗಿವನ್ ಫಾರ್ ಆಲ್ ಅವರ್ ಸ್ಟೂಡೆಂಟ್ಸ್. ಸುಮ್ಮನೆ ಆ ಕ್ಲಾಸ್ ರೂಮ್ ಹೋಗೋದೈತಿ, ಎನ್ ನಂಬರ್ ಆಫ್ ಟೈಮ್ಸ್ ಯು ಲಿಸನ್ ಟು ದಿಸ್ ಆ್ಯಂಡ್ ಬಿಕಮ್ ಪರ್ಫೆಕ್ಟ್. ಫೌಂಡೇಶನ್ ವೆರಿ ಇಂಪಾರ್ಟೆಂಟ್, ಬೇಸಿಕ್ ವೆರಿ ಇಂಪಾರ್ಟೆಂಟ್. ಇಫ್ ವಿ ಮಿಸ್ ಹಿಯರ್ ದೆನ್ ಎವ್ರಿಥಿಂಗ್ ಈಸ್ ಗಾನ್. ಓಕೆ, ಈಗ ಲೆಟ್ಸ್ ಕೀಪ್ ದಿಸ್ ಇನ್ ಮೈಂಡ್ ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್ ಆನ್ ಸಮ್ ಪ್ರಾಬ್ಲಮ್ಸ್ ಯೂಸಿಂಗ್ ಬೋರ್ಡ್ ಮಾಸ್. ಬೋರ್ಡ್ ಮಾಸ್ ಒಳಗೆ ಇದು ಭಾಳ ಇಂಪಾರ್ಟೆಂಟ್ ರೀ. ಪ್ಲಸ್ ಮೈನಸ್, ಮೈನಸ್ ಪ್ಲಸ್, ಮೈನಸ್ ಮೈನಸ್, ಪ್ಲಸ್ ಪ್ಲಸ್, ದೇ ಟ್ರಬಲ್ ಅ ಲಾಟ್. ಓಕೆ, ಈಗ ಇನ್ನೊಂದು ಸಣ್ಣ ಬೇಸಿಕ್ಸ್ ನಾನು ಹೇಳ್ತೀನಿ ಬಿಫೋರ್ ಗೋಯಿಂಗ್ ಟು ದ್ಯಾಟ್. ಫಾರ್ ಎಕ್ಸಾಂಪಲ್, 2 divided by 3 divided by 4 ಏನಾಗ್ತೈತಿ? ಇದು ಭಾಳ ಮಂದಿಗೆ ಗೊತ್ತಿಲ್ಲ, ಮತ್ತು ಸಮಸ್ಯೆನ ಇದು ಭಾಳ ಮಂದಿಗೆ ಬರಂಗಿಲ್ಲ. ಈ ಹೆಂಗೆ ಮಾಡೋದ್ರಿ ಸರ್ ಅಂತಂದ್ರೆ, ನಾನು ಒಂದು ಸ್ವಲ್ಪ ಸಿಂಪಲ್ ಐಡಿಯಾ ಹೇಳ್ತೇನೆ. ಈ 2 divided by ಐತಲ್ಲ, ಈ ರೀತಿ ಮಾಡ್ಬೋದು. 2 divided by 3/4 ಇದು ಡಿವೈಡೆಡ್ ಹಿಂಗೆ ಬರೀಬೋದು. ಡಿವಿಷನ್ ತೆಗಿಬೇಕಂದಾಗ ಮಲ್ಟಿಪ್ಲಿಕೇಶನ್ ಹಾಕೋಬೇಕಂದ್ರೆ ಇದು ಉಲ್ಟಾ ಆಗ್ತದೆ. ವಾಟ್ ವಿಲ್ ಹ್ಯಾಪನ್? 4 divided by 3. ಆನ್ಸರ್ ಏನು ಬರ್ತೈತಿ? 8/3. ಇದು ಒಂದು ತರೀಕೆ ವಿಚಾರ. ಎರಡನೇದು ಏನಪ್ಪ ಅಂದರೆ, ದಿಸ್ ವಿಲ್ ಗೋ ಆನ್ ಟಾಪ್ ಹಿಯರ್. ಈ ರೀತಿ ವಿಚಾರ ಮಾಡಿ. 4 2s 8, 8 divided by 3. ಇದು ನೆನಪಿಟ್ಕೊಳ್ಳಿ, ಇದು ಭಾಳ ತಲೆ ತಿಂತದೆ. ದಿಸ್ ಪ್ರಾಬ್ಲಮ್ ಇಸ್ ದೇರ್ ಫಾರ್ ಆಲ್. ಹ್ಯಾಂಗ್ರಿ ಸರ್ ಅದು? ಸೆಕೆಂಡ್ ಒನ್ ಇನ್ ದಿಸ್ ಬೇಸಿಕ್ಸ್, ಸೆಕೆಂಡ್ ಒನ್ ಇದು 4 ಸಲ ಆಚೆ. ಯು ಟ್ರೈ ಯುವರ್ ಬೆಸ್ಟ್, ನೋ 10 times ಯು ಸಿ ದಿಸ್, ದೆನ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ 3 divided by 4 divided by 5. ಇದನ್ನು ಹೆಂಗೆ ಮಾಡೋದು? ಈ 4 ಇಲ್ಲಿ ಕೆಳಗೆ ಬರ್ತೈತಿ. ಎಲ್ಲಿ ಬರ್ತೈತಿ? ಕೆಳಗೆ. ಓಕೆ, ಸೊ ವಾಟ್ ವಿಲ್ ಹ್ಯಾಪನ್ ಹಿಯರ್? 3 divided by 4 ಇಲ್ಲಿ ಬರ್ತೈತಿ. 4 into 5 ಡೀಟೇಲಾಗಿ ಹೇಳಂಗಿಲ್ಲ ರೀ. ಡೀಟೇಲಾಗಿ ಹೇಳೋಕೆ ಹೋದ್ರೆ ಫ್ರ್ಯಾಕ್ಷನ್ಸ್ ಎಲ್ಲ ಹೇಳಬೇಕು. ಸಿಂಪಲ್ ಐಡಿಯಾಸ್ ಅಷ್ಟೇ ಹೇಳತ್ತೀನಿ. 4 5s 20. ಅರ್ಥ ಆಯ್ತಾ? ಇಲ್ಲ ಸರ್ ಹಿಂಗೆ ಬಂದ್ರೆ ಹೆಂಗೆ? 1/3 divided by 4/5 ಹಿಂಗೆ ಬಂದ್ರೆ ಹೆಂಗೆ? ಸಿಂಪಲ್ ಆಗಿ ಐಡಿಯಾ. ಇದು ಇಲ್ಲಿ ಕೂಡ್ಕೊಂತತಿ, ಇದು ಇಲ್ಲಿ ಕೂಡ್ಕೊಂಡು. ಆರ್ ಯು ಕ್ಯಾನ್ ಸೇ, ಯು ಕ್ಯಾನ್ ರೈಟ್ ಲೈಕ್ ದಿಸ್: 1 divided by 3. ಈ 4/5 ಬಂದು 5/4 ಉಲ್ಟಾ ಆಕೈತಿ ಮ್ಯಾಲ. 1 into 5 5, 4 3s 12. ಅರ್ಥ ಆಯ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್? ದೀಸ್ ಬೇಸಿಕ್ಸ್ ಅಗೇನ್ ದೇರ್ ಆರ್ ಪ್ರಾಬ್ಲಮ್ಸ್ ಫಾರ್ ಪೀಪಲ್. ದೀಸ್ ಬೇಸಿಕ್ಸ್ ದೇರ್ ಇಸ್ ಅ ಪ್ರಾಬ್ಲಮ್. ನೀವು ಅನ್ಕೋಬಹುದು ನಮಗೆಲ್ಲ ಗೊತ್ತಂತ, ಪ್ರಾಬ್ಲಮ್ ಸಾಲ್ವ್ ಮಾಡುವ ಹೊತ್ನಾಗ ಇವೆಲ್ಲ ಸಮಸ್ಯೆಗಳು ಬರ್ತವೆ. ಆ್ಯಂಡ್ ದೇರ್ ವಿಲ್ ಗೆಟ್ ಸ್ಟಕ್. ಫಾರ್ ದ್ಯಾಟ್ ಸಮ್ ಸ್ಟೂಡೆಂಟ್ಸ್ ಹ್ಯಾವ್ ಲಾಸ್ಟ್ ದೇರ್ ಗುಡ್ ಆಫ್ ದ ಇಂಜಿನಿಯರಿಂಗ್ ಕಾಲೇಜಸ್. CET ರ್ಯಾಂಕ್ ಹೋಗ್ಬಿಡ್ತಾವೆ ದೂರ. ಬಿಕಾಸ್ ದಿಸ್ ಈಸ್ ಆಲ್ ಪಾರ್ಟ್ ಆಫ್ ಬಿಗ್ ಮ್ಯಾಥಮೆಟಿಕ್ ಪ್ರಾಬ್ಲಮ್ಸ್. ಅಲ್ಜಿಬ್ರಾ ಒಳಗೆ ದೇರ್ ಈಸ್ ಅ ಪ್ಲಸ್ ಮೈನಸ್. ವಿ ಶುಡ್ ನಾಟ್ ಟೇಕ್ ಇಟ್ ಆಸ್ ವಾಟ್ ವಿ ಶುಡ್ ನಾಟ್ ಟೇಕ್ ಇಟ್ ಆಸ್ so simple. This is not a different part of mathematics. It's a part of all the problems or solutions what we are doing in arithmetic, algebra. Okay. ಈಗ ಇದನ್ನ just keep it aside, and I would like to say write few things, some more things. ಈಗ ಈ ರೀತಿ ಇದ್ರೆ ಏನ್ರಪ್ಪ? CD 2 into 3/5. ಇದು ಹೆಂಗೆ ಮಾಡೋದು ಗೊತ್ತಾ? ಹಂಗಿಲ್ಲ ಕೆಲವರು ಹೆಂಗೆ ಮಾಡ್ಬೇಕಂತ. ಇದು ನ್ಯೂಮರೇಟರ್ ಮಲ್ಟಿಪ್ಲೈ ಆಕೈತೆ. ಯಾಕಂದ್ರೆ ಇದು ಯಾವಾಗಲೂ 2 divided by 1 ರೀ. ನಥಿಂಗ್ ಇಸ್ 2 3s 6 divided by 5. ಕರೆಕ್ಟಾ? ಈಗ ಇಫ್ ಇಟ್ ಕಮ್ಸ್ ಲೈಕ್ ದಿಸ್ 2 3/5 ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್, ಇವಾಗ ಹೆಂಗೆ ಮಾಡೋದು? ಈಗ ಹೇಳ್ರಿ.
ಹಿಂಗೆ ನೋಡಿದೆ ಮಿಕ್ಸ್ಡ್ 5 2s are 10 plus 3 13/5 ತಿಳಿತಿಲ್ಲ. ಈಗ ಹಿಂಗೆ ಬಂದ್ರೆ ಹೆಂಗೆ ಮಾಡೋದು? 2 + 3/5 LCM ತಗೋಬೇಕು. 5 2s are 10 plus 3 13/5. If it comes like this 3/5 ಏನು ಮಾಡೋಕ್ಕೆ? ಆಜು ಬಾಜು ಹಚ್ಬಿಡೋಣ 23/5 ಅಂತ. ವಾಟ್ ವಿಲ್ ಡು? ಅಗೇನ್ ಹಿಯರ್ 2 3s are 6 divided by 5. ಅರ್ಥ ಆತ್ರಿ ನಾನು ಹೇಳತ್ತಿದ್ದೆ. ಎಲ್ಲ ಸಿಂಪಲ್ ಕಾಣ್ತಾವೆ. ವಿ ಥಿಂಕ್ ಇಟ್ಸ್ ವೆರಿ ಸಿಂಪಲ್, ಬಟ್ ಆನ್ಸರ್ಸ್ ನೋಡ್ರಿ ಹೆಂಗದು. ಸರ್ ಇದು ಈ ಕಡೆ ಬಂದರೆ ಈ ಕಡೆ ಬಂದರೆ 5 ಮಲ್ಟಿಪ್ಲೈ ಆಗಂಗಿಲ್ಲ. ಅಗೇನ್ ಇಟ್ ಈಸ್ 3 2s are 6/5 ಇಲ್ಲಿ ಬಂತು. ಆಫ್ ಬಂದ್ರೆ ಹೆಂಗ್ರಿ? ಆಫ್ ಬಂದ್ರೆ 2 ಆಫ್ 3/5 ಬಂದ್ರೆ 2 × 3/5 ಅಂತ ಎಷ್ಟಾಗ್ತೈತಿ? ಅವಾಗ ಎಷ್ಟಾಗ್ತೈತಿ? ಎಷ್ಟಾಗ್ತದೆ ರೀ? 13/5 ಆಕೈತು. ಎಷ್ಟು ಆಕೈತಿ? 6/5. ಇದು ಸ್ಟ್ರಾಂಗ್ ಬೇಸಿಕ್ಸ್ ಅಂತಾರೆ. ಇವನ್ನ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ವಿಲ್ ಮಿಸ್ ದ ಮಾರ್ಕ್. ಹ್ಯಾವ್ ಐ ಡನ್ ಸಮ್ವೇರ್ ಎವ್ರಿಥಿಂಗ್ ಈಸ್ ಕರೆಕ್ಟ್? ಸೊ ಸಮ್ಟೈಮ್ಸ್ ಐ ಮೇ ಮಿಸ್ here and there. Let me check them. Okay, so ಇದು 5 ಮೇಲೆ ಹೋಯಿತು. 5/12 ಕರೆಕ್ಟ್ ಐತಿ. ಓಕೆ, ಇದು ಮೇಲೆ ಹೋದರೆ 8/3 ಕರೆಕ್ಟ್. ಸೊ ಹಿಯರ್ ಇಸ್ ಆಫ್ ಮೀನ್ಸ್ 6/5 ಆಯಿತು. ಇಲ್ಲಿ ಏನು ಮಾಡಬೇಕು? 3 2s are 6/5. 5 2s are 10 plus 3 13/5. ಇಲ್ಲೇ 5 2s are 10 plus 3 13/5. ಇಲ್ಲಿನೂ ಮಲ್ಟಿಪ್ಲೈ ಮಾಡ್ಬೇಕು. 3 2s are 6/5. ತಿಳಿತಾ? ಅರ್ಥ ಆಯ್ತಾ? ಇದೆಲ್ಲ ಗೊತ್ತಾದ ಮೇಲೆ ಬೋರ್ಡ್ ಮಾಸ್ ರೂಲ್ ಕಲಿಬೇಕು. ಇಲ್ಲಾಂದ್ರೆ ಬೋರ್ಡ್ ಮಾಸ್ ರೂಲ್ ಒಳಗೆ ಇವು ಬರ್ತಾವ, ಇವನ್ನ ಮಾಡಕ್ಕೆ ಬರಂಗಿಲ್ಲ. ಹಿಂಗೆ now let us take now bracket of multiplication. Simple 2-3 problems ಮಾಡೋಣ. some homework I can give you later, or you go to ನಮ್ದು ಇದು ಏನೈತೆ ಟೀಚ್ಮೆಂಟ್ ಆ್ಯಪ್ ಬೋರ್ಡ್ ಐತೆ, ಅದು ಮನೆಯಾಗಿರ್ತದೆ, ಅದು ಸ್ಟುಡಿಯೋದಾಗ. ಅಲ್ಲೇ ನಾನೇನು ಮಾಡ್ತೀನಿ, ಹೋಮ್ವರ್ಕ್ ಕೊಡ್ತೀನಿ. ನಾನು that homework about 25 problems ಕೊಟ್ಟಿದ್ರೆ ತರವಾಗಿಬಿಡ್ತು. ದಿಸ್ ಸೇ ಲಿಸನ್ ಸ್ಟೂಡೆಂಟ್ಸ್, ಡಿಪ್ಲೊಮಾ ಅಥವಾ ಬಿ ಇ RRB ಎಕ್ಸಾಮ್ಸು ಅಥವಾ ಯಾವ ಒಂದು ಟೆಕ್ನಿಕಲ್ ಎಕ್ಸಾಮ್ಸ್ ವೇರ್ ದೇರ್ ಈಸ್ ಅರ್ಥಮೆಟಿಕ್, ಶ್ಯೂರ್ಲಿ ದೀಸ್ ಥಿಂಗ್ಸ್ ವಿಲ್ ಪ್ಲೇ ಇಂಪಾರ್ಟೆಂಟ್ ರೋಲ್. ಅಲ್ಲಿ ಯು ಮಸ್ಟ್ ನೋ ದಿಸ್, ಅದರ್ವೈಸ್ ಇಟ್ ಈಸ್ ಡಿಫಿಕಲ್ಟ್. ಈಗ ಬರ್ರಿ, now let us come for very important portion what we are dealing with. This is a part of board mass. ಓಕೆ, ಈಗ ಒಂದು ಪ್ರಾಬ್ಲಮ್, ದೊಡ್ಡ ಪ್ರಾಬ್ಲಮ್ ತೊಗೊಂತೀರಿ. ಟೇಕ್ ಅ ಬಿಗ್ ಪ್ರಾಬ್ಲಮ್. ಸಿ 3 + 4 ಬ್ರ್ಯಾಕೆಟ್ 5 - 6 plus 4 divided by 2 into 2 minus 1 2. Okay, curly bracket, big bracket. ಕಾಣಕ್ಕೇನೋ ಈಸಿ ಅನ್ನಿಸ್ತು, ನೋಡೋಕ್ಕೂ ಚಂದ ಐತೆ. ದಿಸ್ ಒನ್ ಪ್ರಾಬ್ಲಮ್ ವಿಲ್ ಟೀಚ್ ಯು ಹೌ ಟು ಡೂ ದ ಥಿಂಗ್ಸ್. ಈಗ ಲೆಟ್ ಅಸ್ ಕಮ್ ಒನ್ ಬೈ ಒನ್. ಫಸ್ಟ್ ವಾಟ್ ವಿ ಹ್ಯಾವ್ ಟು ಡೂ, ರೂಲ್ ಪ್ರಕಾರ ಫಸ್ಟ್ ಬ್ರ್ಯಾಕೆಟ್ಸ್ ತೆಗಿ. ಬ್ರ್ಯಾಕೆಟ್ಸ್ ದೇರ್ ಆರ್ 3 ಬ್ರ್ಯಾಕೆಟ್ಸ್ ಅಂತ ಹೇಳಿ. ಮೋಸ್ಟ್ ಇನ್ನರ್ ಮೋಸ್ಟ್ ಬ್ರ್ಯಾಕೆಟ್ ಯಾವಾಗೂ ಸಿಂಪಲ್ ಬ್ರ್ಯಾಕೆಟ್ ಇರ್ತದೆ. ದ್ಯಾಟ್ಸ್ ವಾಟ್. ಇಲ್ಲಿನ ಸ್ಕ್ವೇರ್ ಬ್ರ್ಯಾಕೆಟ್ ಕೊಟ್ಟು ಇಲ್ಲಿ ರೌಂಡ್ ಬ್ರ್ಯಾಕೆಟ್ ಕೊಡೋದಿಲ್ಲ ರೀ. ಸಿಂಪಲ್ ಬ್ರ್ಯಾಕೆಟ್. ಫಸ್ಟ್ ವಿ ಹ್ಯಾವ್ ಟು ಸಾಲ್ವ್ ವಾಟ್ ಇನ್ನರ್ ಮೋಸ್ಟ್ ಬ್ರ್ಯಾಕೆಟ್. ಬೇರೆ ಎಲ್ಲ ಹಂಗೆ ಇಡೋದು, ನೆನಪಿಟ್ಕೊಳ್ರಿ. ಅಫ್ಕೋರ್ಸ್ ವೆನ್ ಯು ಬಿಕಮ್ ಎಕ್ಸ್ಪರ್ಟ್, ಹೇ ಸಂಬಡಿ ಹೂ ಇಸ್ ಸಿಟ್ಟಿಂಗ್ ಓವರ್ ಹಿಯರ್ ಆರ್ ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ಆನ್ಲೈನ್ ಮೇಸೆ, ಸರ್ ಇದನ್ನು ಮಾಡಿದ್ರಿ ಏನು ತಪ್ಪೈತ್ರಿ, ಇಲ್ಲೇ ಮಾಡಿಬಿಡೋಣ. ತಪ್ಪೇನೂ ಇಲ್ಲ. ಇನ್ ದ ಬಿಗಿನಿಂಗ್ ಫೌಂಡೇಶನಲ್ ಬೇಸಿಕ್ ಯು ಮಸ್ಟ್ ನೋ ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಡೂಯಿಂಗ್. ಸ್ವಲ್ಪ ಎಕ್ಸ್ಪರ್ಟೈಸ್ ಆದಮೇಲೆ ದೆನ್ ಯು ಕ್ಯಾನ್ ಯೂಸ್ ಮಲ್ಟಿಪಲ್ ಬೋರ್ಡ್ ಮಾಸ್ ರೂಲ್ನೇ ಮಲ್ಟಿಪಲ್ ಐಡಿಯಾಸ್ ಮಾಡ್ಬೋದು. ನಾವು ವಾಟ್ ಐ ವಿಲ್ ಡೂ ಹಿಯರ್ ಇಸ್, ಮೈ ಫಸ್ಟ್ ಟಾರ್ಗೆಟ್ ಈಸ್ ಟು ಓಪನ್ ದ ಬ್ರ್ಯಾಕೆಟ್.
ಬ್ರ್ಯಾಕೆಟ್ ಒಳಗೆ ಎಷ್ಟು ಬ್ರ್ಯಾಕೆಟ್ಸ್ ಅದ? ಒಂದಿನ 3 ಬ್ರ್ಯಾಕೆಟ್ಸ್. ದೇರ್ ಆರ್ 3 ಬ್ರ್ಯಾಕೆಟ್ಸ್. ಸೊ ಫಸ್ಟ್ ಐ ಹ್ಯಾವ್ ಟು ಓಪನ್ ವಾಟ್ ಮೋಸ್ಟ್ ಇನ್ನರ್ ಮೋಸ್ಟ್ ಬ್ರ್ಯಾಕೆಟ್. ಇದು ಔಟರ್ ಮೋಸ್ಟ್, ಇನ್ಸೈಡ್ ದಿಸ್ ಇದೆ, ಇದ್ರ ಒಳಗೆ ಇದೆ. ಸೊ ಇನ್ನರ್ ಬ್ರ್ಯಾಕೆಟ್, ಪಾಯಿಂಟ್ ನಂಬರ್ 1. ಸೊ ಐ ಹ್ಯಾವ್ ಟು ಓಪನ್ ದಿಸ್ ಬ್ರ್ಯಾಕೆಟ್. ಈಗ ಫಸ್ಟ್ ರೌಂಡ್ ಬ್ರ್ಯಾಕೆಟ್, ಈ ಬ್ರ್ಯಾಕೆಟ್ ತೀ ವೆರಿ ಇಂಪಾರ್ಟೆಂಟ್ ಹೇಳ್ತಾನೆ ನಿಮಗೆ. ಈ ರೌಂಡ್ ಬ್ರ್ಯಾಕೆಟ್ ಒಳಗೆ ಏನಿರ್ತಾವೆ ಅದಕ್ಕೂ ಬೋರ್ಡ್ ಮಾಸ್ಗಳು ಹಚ್ಬೇಕು. ರಿಮೆಂಬರ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಏನು ಮಾಡ್ಬೇಕ್ರಿ? ಒಳಗಿದ್ದಿದ್ದೆ ಒಳಗೂ ಇಲ್ಲಿ ಅಂದರೆ ಇದಕ್ಕೂ ಬೋರ್ಡ್ ಮಾಸ್ ರೂಲ್. ಯು ಹ್ಯಾವ್ ಟು ಅಪ್ಲೈ ಬೋರ್ಡ್ ಮಾಸ್ ರೂಲ್ ಫಾರ್ ದಿಸ್ ಆಲ್ಸೋ. ಇದನ್ನು ಮಾಡಂಗಿಲ್ಲ ಭಾಳಷ್ಟು ಮಂದಿ. ಸೊ ವಾಟ್ ಐ ಡೂ ಇಸ್ ಐ ವಿಲ್ ರೈಟ್ 3 ಆಸ್ ಇಟ್ ಈಸ್. ಐ ವಿಲ್ ನಾಟ್ ಡಿಸ್ಟರ್ಬ್ ದಿಸ್. ಇದು ಡಿಸ್ಟರ್ಬ್ ಮಾಡಂಗಿಲ್ಲ, ಇದು ಡಿಸ್ಟರ್ಬ್ ಮಾಡಂಗಿಲ್ಲ. I will keep curly also as it is because my target is to open this first. Open ಅಂದ್ರೆ ಸುಮ್ಮನೆ ಓಪನ್ ಮಾಡಂಗಿಲ್ಲ, ಸಾಲ್ವ್ ಮಾಡ್ಬೇಕು ಫಸ್ಟ್ ಒಳಗೆ. ಸೊ ವಾಟ್ ಐ ಡೂ ಹಿಯರ್, ಬ್ರ್ಯಾಕೆಟ್ ಆ್ಯಂಡ್ ದಿಸ್ ಕರ್ಲ್ ಬ್ರ್ಯಾಕೆಟ್ ಆಸ್ ಇಟ್ ಈಸ್, ರೌಂಡ್ ಬ್ರ್ಯಾಕೆಟ್ ಐತಾ. ಓಕೆ, ಈಗ ಫಸ್ಟ್ ಏನು ಮಾಡ್ಬೇಕು ಹೇಳ್ರಿ? ಆಫ್ ಮಾಡ್ಬೇಕು. ಏನು ಮಾಡ್ಬೇಕು ಈಗ? ಇದ್ರ ಒಳಗಂತೂ ಬ್ರ್ಯಾಕೆಟ್ ಇಲ್ಲ, ಬ್ರ್ಯಾಕೆಟ್ ಒಳಗೆ ಲೆಸನ್ ಆಫ್ ಮಾಡಬೇಕು. ಆಫ್ ಅಂತೂ ಇಲ್ಲ. ನೆಕ್ಸ್ಟ್ ಏನೈತ್ರಿ? ಡಿವಿಷನ್ ಐತಾ? ಡಿವಿಷನ್ ಐತಿ. ಓಕೆ, ಸೊ ವಾಟ್ ಐ ಹ್ಯಾವ್ ಟು ಡೂ? ಡಿವಿಷನ್ ಮೀನ್ಸ್ ಫಸ್ಟ್ 4 ಡಿವೈಡೆಡ್ ಬೈ 2 ಮಾಡ್ಬೇಕು. ಇಲ್ಲಿ 200 minus 1. Am I right? Curly bracket ತೊಗೊಳ್ಳಿ. ಮತ್ತು ಆಸ್ ಇಟ್ ಈಸ್ ನಾವು ನೆಕ್ಸ್ಟ್ ಇವು ಕಮ್ 3 plus 4 5 minus curl 6 plus ಇಲ್ಲಿ 2 ವಿಷಯಗಳನ್ನು ಮಾಡ್ಬೋದು. ವಿ ಕ್ಯಾನ್ ಯೂಸ್ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್. ನಾನೇನು ಮಾಡ್ತೀನಿ? ಡಿವಿಷನ್ ಮೊದಲು ತೆಗೆದು ಹಾಕ್ಬಿಡೋಣ. ಸೊ ವಾಟ್ ಐ ಡೂ, 2 1s are 2 2s are 4 ಮಾಡ್ಬಿಡ್ತೀನಿ. ಸೊ ವಾಟ್ ಈಸ್ ದೇರ್ ನಾಟ್? 2 into 2 minus 1 ಉಳಿತು. ಸ್ಟಿಲ್ ಗಡ್ಬಡ್ ಮಾಡಂಗಿಲ್ಲ. ಬೇಸಿಕಲಿ ಫಸ್ಟ್ ಪ್ರಾಬ್ಲಮ್ ಮಾಡತ್ತೀವಿ, ಇರಲಿ. ಮಲ್ಟಿಪಲ್ ಐಡಿಯಾಸ್ ಯೂಸ್ ಮಾಡಬಾರ್ದು. 3 plus 4 5 minus 6 plus ಈಗ ನೆಕ್ಸ್ಟ್ ಏನು ಯೂಸ್ ಮಾಡ್ಬೇಕ್ರಿ? ಡಿವಿಷನ್ ಮುಗೀತು, ಮಲ್ಟಿಪ್ಲಿಕೇಶನ್. ಸೊ ವಾಟ್ ಈಸ್ ಮಲ್ಟಿಪ್ಲಿಕೇಶನ್? 2 2s are 4 4 minus 1 ಬರ್ಬೇಕಿಲ್ಲ. ಇಲ್ಲಿ 2 minus 1 ಮಾಡಿದ್ರಿ 2 ಬರ್ತಾನೆ ಸರ್. ಸೊ 2 2s are 4 minus 1 into 2 curl. ಸೊ ಹಿಯರ್ ವಾಟ್ ಈಸ್ ಇಟ್? 3 plus 4 ಸೇಮ ಉಳಿತೈತ್ರಿ. 5 minus 6 plus ಈಗ ಏನಾಗ್ತೈತೆ ರೀ? 4 minus 1 3. ಈಗ 3 ಬಂತ ಇಲ್ಲಿ, ಆದ್ರೆ 3 ಬ್ರ್ಯಾಕೆಟ್ ಐತಿ ಇಂಟು 2 ಏನು ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬೇಕು. ಸೊ 4 minus 1 is 3. ವೆನ್ ಯು ವಾಂಟ್ ಟು ಓಪನ್ ದಿಸ್ ಬ್ರ್ಯಾಕೆಟ್ ಆಫ್ ಇರ್ತದೆ. ಸೊ 3 into 2 6 ಆಯ್ತಲ್ಲ, ಕರೆಕ್ಟಾ? ಸೊ ದಿಸ್ ಈಸ್ ಕರ್ಲ್ ಬ್ರ್ಯಾಕೆಟ್. ಸಿ ಒಂದು ಈಗ ಸದ್ಯ ನಾವು ಸಿಂಪಲ್ ಬ್ರ್ಯಾಕೆಟ್ ಅಷ್ಟು ಓಪನ್ ಮಾಡೀವಿ. ದೆನ್ ವಾಟ್ ಯು ಡೂ? 3 plus 4 5 minus ಇದು ಆ್ಯಡ್ ಮಾಡಬೇಕು. ಈಗ ಸ್ಮಾಲ್ ಬ್ರಾಕೆಟ್ ಇಸ್ ಗಾನ್. ಈಗ ಬಿಗ್ ಬ್ರಾಕೆಟ್ ಇದ್ರ ಒಳಗಿಂದ ಮಾಡಬೇಕು. ಸೊ 6 plus 6 is what? 12. ಈಗ ಇಲ್ಲಿ ಮತ್ತೆ ನೋಡ್ರಿ, ಇಲ್ಲಿ ಪ್ರಾಬ್ಲಮ್ ಮತ್ತು ನಿಮ್ಗೆ. ಓಕೆ, ಲೆಟ್ ಅಸ್ ಟೇಕ್ ದಿಸ್. ಕಂಪ್ಲೀಟ್ ಆಗ್ತದೆ. ಸೊ ಲೆಟ್ ಅಸ್ ಕಮ್. ಓಕೆ, ಈಗ ನೆಕ್ಸ್ಟ್ ಏನು ಮಾಡ್ಬೇಕ್ರಿ? ವಾಟ್ ಯು ಡೂ? ಈ ಬ್ರ್ಯಾಕೆಟ್ ಓಪನ್ ಮಾಡ್ಬೇಕು. ಯಾವುದು? ಬ್ರ್ಯಾಕೆಟ್ಸ್ ಮೊದಲು ಓಪನ್ ಮಾಡೋದ. ಸೊ ವೆನ್ ಎವರ್ ಐ ವಾಂಟ್ ಟು ಓಪನ್ ದ ಬ್ರ್ಯಾಕೆಟ್, ಬೋರ್ಡ್ ಮಾಸ್ ರೂಲ್ ಯೂಸ್ ಮಾಡ್ಕೊತ ಹೋಗ್ಬೇಕು ಒಳಗ್ತನ. ಸೊ ನಾವು ಸಿ 3 plus 4 5 minus 12 ಬಂತು. ಅವಾಗ ಅದ್ರ ರೂಲ್ ಯೂಸ್ ಮಾಡ್ಬೇಕು. ಏನೂ ಇಲ್ಲ, 5 ಪಕ್ಕದಲ್ಲಿ. ಸಿ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ beside 5, so we have to take plus. Plus into minus is what? Minus. So minus ಅಂತೂ ಬರೀಬಾರ್ದು, ಮಲ್ಟಿಪ್ಲಿಕೇಶನ್ ಅಲ್ಲ, ಮೈನಸ್ ಮಾಡಬೇಕು. ಸೊ 12 minus 5 is how much? 7. What is the sign? Bigger sign. This is okay. Then still see, you should not add this 3 plus 4 7 again problem ಆಗ್ಬಿಡ್ತೈತಿ. 3 plus here see this is a multiplication. You want to open this bracket. Plus into minus is what? Minus. Okay, minus ಬರ್ದು ನಾ 4 7s ಅದು ಬರಂಗಿಲ್ಲ 28 ಅದು ಬರಂಗಿಲ್ಲ.
ದೊಡ್ಡ ದೊಡ್ಡ ಬರ್ತಾವೆ ರೀಲ್ಸ್ ಅದೆಲ್ಲ ಬರ್ತಾವೆ. ಎಲ್ಲಿ ಗೂಗಲ್ನಾಗ ಎಲ್ಲಿ ಒಳಗೆ ಯೂಟ್ಯೂಬ್ನಾಗ ಎಲ್ಲಿ ರೀಲ್ ಎಲ್ಲಿ ಐತಂತ ಹುಡುಗಾಕ್ಬಿಡು. 3 - 28 ಅಂತಂದರೆ ಮತ್ತೆ ಕ್ಯಾಲ್ಕುಲೇಟರ್ ಬೇಕಾದ. ಸೊ ನಾವು ವಾಟ್ ಹ್ಯಾವ್ ಟು ಡೂ? ಪ್ಲಸ್ ಮೈನಸ್ ಮೈನಸ್ 28 - 3 is how much? 25. ಸೊ 25 ಆಯಿತು. ಪ್ಲಸ್ ಮೈನಸ್ ಯಾವ್ದು ಸೈನ್ ಯೂಸ್ ಮಾಡಬೇಕಿಲ್ಲಿ? ಗ್ರೇಟರ್ ನಂಬರ್. ವಿಚ್ ಇಸ್ ದ್ಯಾಟ್? 25. ಓಕೆ 25 it is. Let's say 25. ಸೊ ಎಷ್ಟು ಬಂತು ಆನ್ಸರ್ ಇಲ್ಲಿ? 20. ಇನ್ನು ನೀವೇನು ಮಾಡ್ಬೇಕು? ನಿಮ್ಮ ಮನ್ಯಾಗ ಏನು ಮಾಡಬೇಕು? ಇದನ್ನ ವಾಟ್ ಯು ಡೂ ಸೇಮ್ ಥಿಂಗ್ ನಿಮಗೆ ಹೆಂಗೆ ಬೇಕಾದಂಗೆ ಮಾಡಿರಿ. ಆಪ್ಷನ್ ಬೇರೆ ಬೇರೆ ಆನ್ಸರ್ ಬರ್ತಾವೆ. ಕಂಪ್ಲೀಟ್ ಡಿಫ್ರೆಂಟ್ ಆನ್ಸರ್ಸ್ ಬರ್ತಾವೆ. ಆಯಿತಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ಲಾಸ್ಟ್ ಮುಗಿಸ್ಬಿಡೋಣ. ಓನ್ಲಿ ಒನ್ ಪ್ರಾಬ್ಲಮ್ ಐ ಹ್ಯಾವ್ ಸಾಲ್ವ್ಡ್. ಇಫ್ ಯು ಸಾಲ್ವ್ 4 or 5 ಪ್ರಾಬ್ಲಮ್ಸ್ ಐ ವಿಲ್ ಗಿವ್ ಯು ಹೋಮ್ ವರ್ಕ್. ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಹೌದಾ? ಈಗ ನೋಡ್ರಿ, ಡಿಫ್ರೆಂಟ್ ವೇಸ್ ಪೀಪಲ್ ವಿಲ್ ಡೂ. 3 + 4 ಸುಮ್ಮನೆ ಒಂದು ಐಡಿಯಾ ಕೊಡ್ತೀನಿ. -6 + -1 × 2. ಜನ ಹೆಂಗೆ ಮಾಡ್ತಾರೆ ಗೊತ್ತಾ? 3 + 4 7. 7 × 5 is 35. 35 - 6 + 4 / 2 + 2. ಅಲ್ಲೇ ಒಂದು ಯಾವುದೋ ಒಂದು 45 ಆನ್ಸರ್ ಬಂದ್ಬಿಡ್ತು. ಆ 45 ಎಲ್ಲಿ ಇರ್ತೈತೆ ರೀ? ಇರ್ತೈತೆ ಆಪ್ಷನ್ನಾಗ ಇರ್ತೈತೆ. 45 ಇರ್ತೈತೆ. CET ಈಸ್ ವೆರಿ ಸಿಂಪಲ್. ನೀನು ಯಾವ್ದ್ಯಾವ್ದು ರೂಟ್ಲಿಂದ ತಪ್ಪು ಆನ್ಸರ್ ಬಂದಿರ್ತಾವೆ ಉಷ್ಟು ಕೂಡಿಸೇ ಹಾಕಿರ್ತಾರೆ. CET ಆನ್ಸರ್ಸ್ ಆರ್ ಬಿಲ್ಟ್ ಲೈಕ್ ದ್ಯಾಟ್. ಆ್ಯಂಡ್ ವೆನ್ ಯು ಶುಡ್ ನೋ, ಬಿಕಾಸ್ ಹರಿ ಸೊ ಯು ಡೋಂಟ್ ಹ್ಯಾವ್ ಟೈಮ್. ಹೆಂಗೋ ಒಂದು ರೂಟ್ಲೆ ಯು ವಿಲ್ ಫಿನಿಶ್ ದ ಆನ್ಸರ್ ಆ್ಯಂಡ್ ಗೆಟ್ ದ ಆನ್ಸರ್. ಯು ಮಾರ್ಕ್ ದೇರ್ ಆ್ಯಂಡ್ ಕಮ್. ದಟ್ಸ್ ಆಲ್. ಇಲ್ಲೇನು ಆನ್ಸರ್ ಎಷ್ಟು ಬಂದೈತ್ರಿ ನಮಗೆ? -25. ಯು ವಿಲ್ ಸ್ಟಾರ್ಟ್ ಮಾರ್ಕಿಂಗ್ ದಿಸ್ ಒನ್. 45 ಬಂದೈತೆ ನಮ್ಗೆ. ಹೊರಗೆ ಬಂದ್ವಿ, ಕರೆಕ್ಟ್ ಐತೆ ಅಂದೆ, ಕೀ ಆನ್ಸರ್ಸ್ ಬಂದು. ಅವಾಗೇನು ಹೇಳಿದ್ವಿ? ಅಲ್ಲೇನೋ ಗಡಬಡಿ ಐತ್ರಿ, ಆನ್ಸರ್ ತಪ್ಪು ಕೊಟ್ಟ. ಯು ಹ್ಯಾವ್ ನಾಟ್ ಯೂಸ್ಡ್ ಪ್ರಾಪರ್ ರೂಲ್. ಸೊ ಐ ವಿಲ್ ಗಿವ್ ಯು ಪ್ರಾಬ್ಲಮ್ಸ್. ದಿಸ್ ಈಸ್ ಇನಫ್. ಒನ್ ಪ್ರಾಬ್ಲಮ್ ಈಸ್ ಇನಫ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಕರೆಕ್ಟ್ ಮಾಡೇನಿಲ್ಲ ಮತ್ತೆ ನೀನು ನೋಡೋಣ ಮತ್ತೆ. ಓಕೆ. ಸೊ ಸಿ ಡಿವಿಷನ್ ಫಸ್ಟ್ ಓಪನ್ ಮಾಡಿದಾಗ /2 ಮಾಡಿ ಆಮೇಲೆ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬಂದಿತ್ತು. ಓಕೆ ರೈಟ್. 2 × 2 = 4. ಅಕಸ್ಮಾತ್ ನಾವು ಏನಾದರೂ ಇದು ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿದ್ರೆ 1 ಬರ್ತಿತ್ತು ನೋಡ್ರಿ ಆನ್ಸರ್. ಹೇಳ್ತಿಲ್ಲ? ಇಲ್ಲಿ ನೋಡಿ, ಸ್ವಲ್ಪ ಮಿಸ್ ಆತಂದ್ರೆ ಮಿಸ್ ಆದ ಗ್ಯಾರಂಟಿ. ಈಗ ನೀವು ಕ್ಯಾಲ್ಕುಲೇಟರ್ನಾಗ ಹೆಂಗೆ ಮಾಡ್ಬೋದು? ಇದು ಹೆಂಗೆ ಮಾಡ್ಬೋದು ಹೇಳಿ? ಕ್ಯಾಲ್ಕುಲೇಟರ್ ಟ್ರೈ ಮಾಡ್ಬೇಕು ಮನೆಗೆ. ಯು ಹ್ಯಾವ್ ಟು ಡೂ ಎಟ್ ಹೋಮ್. ವಾಟ್ ಯು ಹ್ಯಾವ್ ಟು ಡೂ ಹಿಯರ್? ಓಕೆ, ಫಸ್ಟ್ ಯು ಡೂ 4 / 2. 2 ಬರ್ತೈತೆ. ಓಕೆ, 4 / 2 2 × 2 4 ಬರ್ತೈತೆ. 4 - 1 3 ಬರ್ತೈತೆ. 3 × 2 6 ಬರ್ತೈತೆ. 6 ಜೊತೆಗೆ ಆ್ಯಡ್ ಮಾಡಬೇಕು. ಇದು ಹಂಗೆ ಇಡ್ಬೋದು. 5 - ದ್ಯಾಟ್ ಮಾಡ್ಬೇಕು. ಆಮೇಲೆ ಇಲ್ಲಿ ಬರಬೇಕು. ಯು ಶುಡ್ ಟೈಪ್ ದೇರ್ ಯೂಸಿಂಗ್ ಬೋರ್ಡ್ ಮಾಸ್ ರೂಲ್. ನೀನು ಹಂಗೆ ಏಕಾದ್ರ ಮೇಲೆ ಹೊಡ್ಕೊಂಡು ಹೊಂಟೆ ಅಂತ ತಿಳ್ಕೊ. 3 + 4 × 5 ನೀನು ಮತ್ತು ಹೊಳ್ಳಿ 45 ಅಂತ ಕೊಟ್ಬಿಡ್ತದೆ. ಆನ್ಸರ್ ಈಸ್ ರಾಂಗ್. ಮಷೀನ್ ವಿಲ್ ಗಿವ್ ಅಸ್ ಆನ್ಸರ್ ವಾಟ್ ವಿ ಟೈಪ್. AI ಅಂತಂದ್ರೆ AIನೂ ಹೆಂಗೆ ಬಂದಿರ್ತಾವೆ, ಯಾರೋ ಏನೋ ಮಾಡಿಟ್ಟಿದ್ದ ಎಳ್ಕೊಂಡು ಬಂದು ಹಾಕಿರ್ತೀವಿ. ಅಂಡರ್ಸ್ಟ್ಯಾಂಡ್? ಸೊ ವಿ ಹ್ಯಾವ್ ಟು ಫಾಲೋ ದ್ಯಾಟ್. ಓಕೆ, ಸೊ ದಿಸ್ ಬೇಸಿಕ್ ಕ್ಲಾಸಸ್ ವಾಟ್ ಹ್ಯಾವ್ ಡನ್ ಫಾರ್ 49 minutes. ಆಲ್ ದ ಬೇಸಿಕ್ಸ್ ತಿಳಿತಿಲ್ರಿ? ತಿಳಿದತ್ತ? ಇಂಥದ್ದೇನಿಲ್ಲ, ಸ್ವಲ್ಪ ನೀವು ಸಿಗ್ತಾವೆ ಯೂಟ್ಯೂಬ್ನಾಗ ಅಲ್ಲಿ ಇಲ್ಲಿ ಪ್ರಾಬ್ಲಮ್ಸ್. ಸೊ ಯು ಕ್ಯಾನ್ ಐ ವಿಲ್ ಸೆಂಡ್ ಯು ಸಮ್ ಪ್ರಾಬ್ಲಮ್. 25 ಪ್ರಾಬ್ಲಮ್ಸ್ ಕಳಿಸ್ತೀನಿ. ನೀವು ಯಾವುದೇ ಟೆಕ್ನಿಕಲ್ಗೆ ಇದು ಯೂಸ್ ಆಗ್ತದೆ. CETಗೆ ಯೂಸ್ ಆಗ್ತದೆ, ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಯೂಸ್ ಆಗ್ತದೆ, ಕ್ಲರಿಕಲ್ ಎಕ್ಸಾಮ್ಸ್ಗೆ ಯೂಸ್ ಆಗ್ತದೆ. ಮೋರ್ ಓವರ್ ನಿಮ್ಮದು ಎಕ್ಸಾಮ್ ಪಾಸ್ ಮಾಡ್ಕೊಳ್ಳೋಕೆ ಯೂಸ್ ಆಗ್ತದೆ. 8th, 9th, 10th ವೆರಿ ಇಂಪಾರ್ಟೆಂಟ್. ಇವನ್ ದೋ ಇಟ್ ಇಸ್ ಬೇಸಿಕ್, ವಿ ಶುಡ್ ನೋ ದ ಮೀನಿಂಗ್ ಆಫ್ ದ್ಯಾಟ್. ಇದನ್ನು ಕರೆಕ್ಟಾಗಿ ನೆನಪು.
every day or once in a week at least on the 4 or 5 problems you have to solve. Then mathematics becomes easy. So this is a service what we are doing for the society. Share and Care ಫೌಂಡೇಶನ್ಸ್ಲಿಂದ ನಾವೇನು ಮಾಡ್ತಿರ್ತೀವಿ, ಬೇಸಿಕ್ ಕ್ಲಾಸಸ್ ಎಲ್ಲ ಹುಡುಗರು, ಯು ಕ್ಯಾನ್ ಶೇರ್ ದಿಸ್ ಲಿಂಕ್ ಎನಿವೇರ್. No money is charged for this because it is basic required for everybody, ದೊಡ್ಡವರು ಸಣ್ಣವರು ಎಲ್ಲರೂ. If detailed class is required, then it will definitely incur all expenditures. ಒಂದು 10 ದಿವಸ ಬೇಸಿಕ್ಸ್ ಕಲಿಸೋಣ ಅಂದರೆ ಕಲಿಸೋಣ, ನೋ ಪ್ರಾಬ್ಲಮ್, ವಿತ್ ಅ ಲಿಟಲ್ ವಾಟ್ ಎವರ್ ಇಟ್ ಈಸ್ ಫೈನಾನ್ಸಸ್ incurred for that, rent and all, that's all. Otherwise basic classes will be there free for everybody through our foundations. ತಿಳಿತಾ? Career Foundation is a part of Share and Care Foundation. ನೆನಪಿಟ್ಕೊ, Share and Care Foundation ಒಂದು ದೊಡ್ಡ ಫೌಂಡೇಶನ್ ಐತೆ ನಮ್ದು, ಅದ್ರದ್ದು ಪೋರ್ಷನ್ ಬಂದು ಕರಿಯರ್ ಫೌಂಡೇಶನ್. ಅದ್ರಾಗ ನೀವು ಡಿಪ್ಲೊಮಾ CET ಮಾಡಾತ್ತೀರಿ, PUC CET ಮಾಡ್ತಾರೆ. ಕರಿಯರ್ ಫೌಂಡೇಶನ್ ಇಸ್ ಪಾರ್ಟ್ ಆಫ್ ಶೇರ್ ಆ್ಯಂಡ್ ಕೇರ್. ಸೊ ನಾವು ಇಲ್ಲೇನೋ ದುಡ್ಡು ತೊಗೊಳ್ಬೋದು, ಬಟ್ ಶೇರ್ ಆ್ಯಂಡ್ ಕೇರ್ ಫೌಂಡೇಶನ್ನೇ ಬರುವಂಥ ಎಲ್ಲ ಪ್ರೋಗ್ರಾಮ್ಸ್ ಫ್ರೀ ಇರ್ತವೆ. ಮಾರಲ್ ಕ್ಲಾಸಸ್ ಇರ್ತವೆ, ಕೆಲವೊಂದು ಸಲ ಮೆಡಿಕಲ್ ಇರ್ತವೆ, ಸಮ್ಟೈಮ್ಸ್ ಸ್ಪಿರಿಚುವಲ್ ಇರ್ತವೆ, ವೇ ಆಫ್ ಲೈಫ್ ಇರ್ತದೆ, ಗಾಸ್ಪಲ್ ಅಂತ ಹೇಳ್ತೀವಿ, ಅದು ಕೂಡ ಇರ್ತದೆ. ಸೊ ವಿ ವಿಲ್ ಬಿ ಪ್ರೇಯಿಂಗ್ ಫಾರ್ ಯು, ವಿ ವಿಲ್ ಬಿ ಡೂಯಿಂಗ್ ಆಲ್ ದಿಸ್ ಕೈಂಡ್ ಆಫ್ ಅ ಪ್ರೋಗ್ರಾಮ್. ಸೊ ಶೇರ್ ಮಾಡಿರಿ, ನಿಮ್ಮ ಕಡೆ ನೀವು ನೋಡಿರಿ, ಒಂದು ಬಿಟ್ಟು 10 ಸಾರಿ ನೋಡಿರಿ. ಬಿ ಸ್ಟ್ರಾಂಗ್ ಇನ್ ದ ಬೇಸಿಕ್ಸ್, ಗಾಡ್ ವಿಲ್ ಬ್ಲೆಸ್ ಯು.